ಕೈ ನೀವು ಕೈ ಚಾಚಬೇಕು ಅಷ್ಟು. ಯಾಕಂದ್ರೆ 2 ಕೈಯಿಂದ ಸಾಲಲ್ಲ ತಾಯಿ. ಎಷ್ಟಂತ ತಗೊಂತೀರಾ? ಅಮ್ಮ ಬಾ, ಅಣ್ಣ ಬಾ, ತಮ್ಮ ಬಾ, ಯಜಮಾನ್ರನ್ನ ಕರಿತೀರಿ, ಎಲ್ಲರೂ ಕರಿತೀರಿ. ಯಾಕಂದ್ರೆ ಅಷ್ಟು ಸ್ಟಾರ್ಟ್ ಮಾಡ್ತಾರ ಅವ್ರು ಕೊಡಕ್ಕೆ. ಅದಕ್ಕೆ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ತಾಯಿ. ನೀವ್ ಹೇಳಿದ್ ಮಾತು 100% ಸತ್ಯ ಅಲ್ಲ ರಾಯರೇ. 100ಕ್ಕೂ 1000 ಸತ್ಯ ರಾಯರೇ. ನೀವ್ ಹೇಳಿದ್ದು ಒಂದೊಂದು ಪದಾನು ನೀವು ಬಾಯ ಬರ್ತದ ರಾಯರೇ, ಅದೆಲ್ಲ ಸತ್ಯನ. ಓಕೆ ಅಮ್ಮ. ಅದೆಲ್ಲಾನು ಅದು ಒಂಥರ ಏನೋ ಒಂಥರ ರಾಯರೋ ನಿಮ್ ಬಾಯಾಗ ನುಡಿಸ್ತಾರ ಏನೋ, ನಿಮ್ ರಾಯರೋ ನಿಮ್ ನಾಲ್ಗೆ ಕುಂತಾರೇನೋ ಅನ್ನೋ ನಮಗ್ ಖುಷಿ ರಾಯರೇ ನಂಗ. ನೋಡು 18 ಪವಾಡ 9 ವಾರ ವ್ರತ ಮಾಡಿ 18 ಪವಾಡ ಆಗಿದೆ. ರಾಯರ್ ಇಲ್ಲ ಅನ್ನೋರು ಈ ವಿಡಿಯೋ ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅವ್ರಿಗೆ. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರ್ಬೇಕು, ಪ್ರತಿಯೊಬ್ಬರ ಶಾಪ್ ಅಲ್ಲೂ ರಾಯರ್ ಫೋಟೋ ಬರ್ಬೇಕು. ನೀವು ಹೇಳ್ತಿದ್ರಿ ಪ್ರತಿಯೊಬ್ಬರ ಮನ್ಯಾಗೂ ರಾಯರ್ ಫೋಟೋ ಬರ್ಬೇಕಂತ. ನೀವು ಪ್ರತಿ ಫೋನ್ಯಾಗ ಆಯ್ತು ಯಾರ ರೆಕಾರ್ಡಿಂಗ್ ಮಾಡ್ಕೋಬೇಕಾದ್ರು ಹೇಳ್ತಿದ್ರ ರಾಯರೇ ನೀವು. ನಾನು ಕೇಳ್ತಿದ್ದೆ ರಾಯರೇ, ನೀವು ಫೋನಿಗೆ ಹಾಕೊಳ್ಳಿ ತಕ್ಷಣ ನಾನು ನೋಡ್ತಿದ್ದೆ ರಾಯರೇ. ಪ್ರತಿಯೊಬ್ಬರ ಮನ್ಯಾಗೂ ಫೋಟೋ ಇರ್ಬೇಕಂತ ಹೇಳ್ತಾರ ರಾಯರು, ನಮ್ ರಾಯರು. ನಾನು ಯಾಕೆ ತಗೊಂಡ್ ಬರ್ಬಾರ್ದು? ತಗೊಂಬಂದೆ ಒಂದ್ ಸತಿ ಮಂತ್ರಾಲಯಕ್ಕೆ ಹೋದಾಗ 21, 10, 11 ತಗೊಂಬಂದ್ ಎಲ್ಲಾರ ಮನೆಗೆ ಕೊಟ್ಟಿನಿ ರಾಯರೇ. ನನ್ಗೆ ಯಾರ ಮನೆಗಿಲ್ಲ, ಇವ್ರ ಮನೆಗೆ ಈ ಮನೆಗೆ ಕೊಟ್ಟಿನಿ, 6 ಮನೆಗೆ ಕೊಡ್ಬೇಕು. ಅಲ್ಲಮ್ಮ, ಮೊನ್ನೆ ನೀವು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ನೀವು ಒಂದು ಟವೆಲ್ ತಗೊಂಡಿದ್ರಲ್ಲ, ಹಾ ರಾಯರೇ. ಎಷ್ಟು ಸುಮಾರು ಟವೆಲ್ ತಗೊಂಡ್ ಬಂದಿದ್ರಿ. ಆ ಕೇಸರಿ ಕಲರ್ ಟವೆಲ್ ತಗೊಂಡ್ ಬಂದು ನೀವು ಎಲ್ಲರಿಗೂ ಅವತ್ತು ಮೇಲ್ಗಡೆ ಸ್ಟೇಜ್ ಮೇಲೆ ಬಂದಿದ್ದಲ್ಲ ಅವತ್ತು, ಇದ್ರು ಆಲೋ ಬ್ಲಾಕ್ ನಮ್ಗೆ ದೊಡ್ಡ ಸ್ಟೇಜ್ ಅದು, ಹೌದಲ್ವಾ? ನಮ್ಗೆ ಸ್ಟೇಜ್ ಹಾಕಿ ಮೇಲ್ಗಡೆ ನಿಂತ್ಕೊಂಡು ಮಾಡೋಷ್ಟು ನಮ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ. ನಮ್ದು ಎಲ್ಲಿ ಆಲೋ ಬ್ಲಾಕ್ ಇರುತ್ತೆ ಅದೇ ದೊಡ್ಡ ಸ್ಟೇಜ್ ನಮ್ಗೆ, ಹೌದಲ್ವಾ? ನೀವ್ ಎಲ್ಲಿ ಇರ್ತೀರಿ ಅದ ಒಂದ್ ಸ್ಟೇಜ್ ಅಂತ ಅನ್ಕೊಂಡಿರ. ನೀವ್ ಎಲ್ಲಿ ಕುಂದಿರ್ತೀನಿ ಅಲ್ಲಿ ಕುಂದಿರ್ತೀನಿ ಬಾಜು. ಒಳ್ಳೇದಾಗ್ಲಿ ಅಮ್ಮ. ಏನಮ್ಮ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಇದು ನನಗೆ ಖುಷಿ, ಕೇಳೋದಕ್ಕೆ ಬಹಳ ಆನಂದ ಆಗುತ್ತೆ ನನ್ನ ತಾಯಿ. ಇದೇ ರೀತಿಯಾಗಿ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ ಇನ್ನೂ ನಿಮ್ದು ಅದ್ಭುತವಾಗಿ ಆಗುತ್ತೆ ತಾಯಿ ನಿಮ್ದು. ರಾಯರೇ ಅಮ್ಮ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್ ರಾಯರೇ. ಯಾರಮ್ಮ ತಾಯಿ ಮಾತಾಡೋದು? ನಾನು ಇಲ್ಲಿ ಬದಾಮಿದಿಂದ ರಾಯರೇ. ಬದಾಮಿ? ರಾಯರೇ ಹ್ಞೂನಮ್ಮ, ಅದ್ಭುತವಾಗಿದ್ದೀನಿ ತಾಯಿ. ನಂಗ ನಿಮ್ಮ ಹೆಸರು ರಾಯರ್ ಅನ್ನಕ ನಂಗೆ ಇಷ್ಟ ರಾಯರೇ. ನನ್ನ ಹೆಸರು ಕರೆಯೋಕೆ ರಾಯರ್ ಅಂದ್ರೆ ನಂಗೆ ಖುಷಿ. ಅಯ್ಯೋ ನನ್ನ ತಾಯಿ, ಯಾಕಮ್ಮ ರಾಯರು ಒಬ್ಬರೇ ಅಮ್ಮ ತಾಯಿ, ನಾವು ರಾಯರ್ ಅಲ್ಲ ತಾಯಿ, ಎಲ್ಲರಿಗೂ ಹೇಳೋದ ಬಂದೆ. ಒಬ್ರು ರಾಯರು, ಅವರು ನಾ ಹೇಳಿ ಕೇಳ್ಕೊಂತಾರ, ಆದ್ರೆ ನೀವು ಹೊಳ್ಳಿ ಉತ್ತರ ಕೊಡ್ತೀರಿ, ನಮಗೆ ಸಮಾಧಾನ ಮಾಡ್ತೀರಿ ರಾಯರೇ ನೀವು. ಅಯ್ಯೋ, ಒಬ್ಬರೇ ಅಮ್ಮ. ಈ ಕಲಿಯುಗದಲ್ಲಿ ಆಗ್ಲಿ, ಬೃಂದಾವನದಲ್ಲಿ ಕುಳಿತಿರೋದಾಗ್ಲಿ, ಗುರು ರಾಘವೇಂದ್ರ ಸ್ವಾಮಿಯವರು ಒಬ್ಬರೇ. ನಿಮ್ಮ ಪ್ರೀತಿಯಿಂದ ಕರಿತಾ ಇದ್ದೀರಾ. ರಾಯರ ಹೆಸರು ಯಾವತ್ತೂ ಹಾಳಾಗಬಾರ್ದು. ಪ್ರತಿಯೊಬ್ಬರು ಬಾಯಲ್ಲೂ ರಾಯರು ಇದ್ದಾರೆ ಅಂತಾನೆ ಬರಬೇಕು ನನ್ನ ತಾಯಿ. ಒಳ್ಳೇದಾಗ್ಲಿ, ಹೇಳಮ್ಮ. ಎಲ್ಲರೂ ಗುರುಜಿ ಅಂತಾರ, ನಂಗೆ ಗುರುಗಳೇ ಅಂತಾರ. ನಂಗೆ ಹಂಗ ಅನ್ನಕ್ಕಿಂತ ರಾಯರ್ ಅಂದ್ರೆ ನಂಗೆ ಖುಷಿ ರಾಯರೇ ನಿಮ್ಗೆ. ಒಳ್ಳೇದಾಗ್ಲಿ. ಯಾಕಮ್ಮ, ಏನಾಗಿದೆ? ತೊಂದ್ರೆನಾ ಅಥವಾ ಪವಾಡ ಆಗಿದೆ ಗುರುಜಿ. ನಿಮ್ಗೆ 9 ವರ್ಷದ್ದು ರಾಯರೇ ಹೇಳ್ಕೊಟ್ಟಿದ್ರೆ ರಾಯರೇ. ಈಗ 1 ವರ್ಷ ಆಯ್ತು ರಾಯರೇ ನೀವು ಹೇಳ್ಕೊಟ್ಟು. ನಮ್ಮ ಮನೆಗೂ ಬಂದಿದ್ರ ರಾಯರೇ ನೀವು. ನಮ್ಮ ಮನೆಗೆ ಬಂದು ನಮ್ಮ ಮನೆಯಾಗೆಲ್ಲ ಪೂಜೆ ಮಾಡಿ. ಪವಾಡ ಆಗಿದೆ ಇವಾಗ? ಹಾ ರಾಯರೇ ಆಗೇದ್ರಿ ರಾಯರೇ. ಅಯ್ಯೋ ನನ್ನ ತಾಯಿ, ಹೇಳಮ್ಮ ಏನ್ ಪವಾಡ? ನಿನ್ನ ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ ನನ್ನ ತಾಯಿ. ಯಾವ್ದು ಹೇಳ್ಬೇಕನ್ನೋದ ಕನ್ಫ್ಯೂಸ್ ರಾಯರೇ. ಯಾಕಡೆಂತ ಸ್ಟಾರ್ಟ್ ಮಾಡ್ಲಿ, ಎಲ್ಲಿಂದ ಸ್ಟಾರ್ಟ್ ಒಂದ್ ಹೇಳೋಣ ಒಂದು ಮರಿತೀನಿ ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ ರಾಯರೇ ನನಗೆ. ಇಷ್ಟು ದಿನ ಆಯ್ತು ಹೇಳ್ಕೋಬೇಕಂದ 4-5. ಇದು ನಿಮ್ಮ ತಾಯಿಯವರು ಬಂದಿದ್ದಲ್ಲ ಬದಾಮಿ ಅಂದ್ರೆ, ನಾನು ಒಂದ್ಸಲ ಬಂದಾಗ ಬದಾಮಿಗಲ್ಲಿ ಒಬ್ರು ಆರ್ಮಿಯವ್ರು ತೀರೋಗಿದ್ದಾರ, ಅವ್ರ ಮನೆ ಪಕ್ಕದಲ್ಲಿ ಇರೋರಲ್ವಾ? ಹ್ಞೂ ರಾಯರೇ. ನಿಮ್ ತಾಯಿಯವ್ರು ನಾನು ಹುಡುಕೊಂಡು ಕೇದಾರ್ನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ಊಟ ತಂದು ಕೊಟ್ಟಿದ್ರು, ಶೇಂಗಾ ಹೋಳಿಗೆ ಅದೆಲ್ಲ, ಕರೆಕ್ಟ್ ಅಲ್ವಾ? ಹಾ ರಾಯರೇ. ಓಹೋ, ನನ್ನ ಹುಡುಕೊಂಡು ಅಲ್ಲಿವರೆಗೂ ಬಂದಿದ್ರಲ್ಲಮ್ಮ. ಹೇಳಮ್ಮ ತಾಯಿ, ಏನ್ ಪವಾಡ ಆಗಿದೆ? ನೀನು ಪವಾಡ ಕೇಳೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ, ಹೇಳು ತಾಯಿ. ನಂಗೆ ಅದ ಯಾವ್ದು ಹೇಳ್ಬೇಕು ಯಾವ್ದು ಬಿಡ್ಬೇಕು. ಈಗ ಒಂದು 6 ತಿಂಗಳ ಹತ್ರ ರಾಯರೇ ನಂಗೆ ಪವಾಡ ಆಗಿ ಹೆಚ್ಚಾತ್ರ ರಾಯರೇ. 1 ವರ್ಷ ಆಯ್ತು ರಾಯರೇ. ನೀವು ಪೂಜೆ ಹೇಳ್ಕೊಟ್ಟ ತಕ್ಷಣ 9 ವಾರ ಮುಗಿದ ಒಳಗನೆ ನನಗೆ ಒಂದೊಂದು ಅವಾಗಿಂತ ಆಗಕತ್ತಿದ್ದು. ಇನ್ನೂ ಆದ್ರೂ ಕಂಟಿನ್ಯೂ ಐತಿ. ಒಂದು ಸಣ್ಣ ವಿಷಯದಾಗೂ ಪವಾಡ ಆಗೈತೆ ರಾಯರೇ, ದೊಡ್ಡ ವಿಷಯದಾಗೂ ಪವಾಡ ಆಗೈತೆ ರಾಯರೇ ನಂಗೆ. ನಿನ್ ಪವಾಡ ಹೇಳೋದಕ್ಕೆ ನೋಡಿ, ನಿಂದು ತುಂಬಾ ನನಗೆ ಇಂಟ್ರೆಸ್ಟ್ ಆಗ್ತಾ ಇದೆ. ಅಷ್ಟು ಪವಾಡ ಆಗಿದೆ ಅಂತ ಹೇಳಿದ್ರೆ ಏನ್ ಪವಾಡ ಆಗಿದೆ ಹೇಳು, ನನಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಮಾತಾ ಬರಂಗಿಲ್ಲ ರಾಯರೇ, ಅಳು ಬಂದ್ಬಿಡುತ್ತೆ ನನಗೆ. ಯಾರು ಒಂದು ಹೇಳ್ಕೊಳ್ಳಿ ಅನ್ನೋ ಯಾವ್ದು ಹೇಳಿ ಇದನ್ನ ಮರಿತೀನೇನೋ, ಇದನ್ನ ಹೇಳಿ ಇದನ್ನ ಮರಿತೀನೇನೋ ಅನ್ನೋ ಕನ್ಫ್ಯೂಸ್ ಒಳಗೆ ರಾಯರೇ. ಇಷ್ಟು ದಿನ ಹೇಳ್ಕೋಬೇಕು, ಇವತ್ತು ಹೇಳ್ಕೋಬೇಕು ಅನ್ನೋದು. ಅಯ್ಯೋ ಅದು ಒಂದು ಹೇಳಿರೋ ಒಂದು ಬಿಡ್ತೀನಿ, ಒಂದು ಬುಕ್ದಾಗ ಬರ್ಕೋಬೇಕು, ಒಂದು ಬುಕ್ದಾಗ ಫುಲ್ ಬರೋ ಕ್ಯಾಸ್ ಒಂದಿನ ಫೋನ್ ಹಚ್ಚಿ ಹೇಳ್ಬೇಕು ಅನ್ಕೊಂತಿದ್ದೀನಿ ರಾಯರೇ ನಾನು. ಅಂಗಡಿ ಎಲ್ಲ ನಾವು ಬಿಸ್ನೆಸ್ ಮಾಡ್ತಿದ್ವಿ ಗುರು ರಾಯರೇ. ನಾವು ಮನೆಯವರು ತರಕಾರಿ ಅದು ಮಾಡ್ತಿದ್ರು ರಾಯರೇ. ಅದು ಅಂಗಡಿ ಕ್ಲೋಸ್ ಮಾಡಿದ್ದೀವಿ ರಾಯರೇ ನಾವು. ಏನೋ ಒಂದು ತೊಂದರೆ ಒಳಗಾಗಿ ಕ್ಲೋಸ್ ಮಾಡಿದ್ದೀವಿ ರಾಯರೇ ನಾವು. ಆಮ್ಯಾಗ ಅಮ್ಮನ ಮನೆಗೆ ಬಂದ ನಾವು, ನಮ್ಮ ಮನೆಯವರು, ನಾನು, ನಮ್ಮ 2 ಮಕ್ಕಳು ತಗೊಂಡು ನಮ್ಮ ಅಮ್ಮನ ಮನೆಗೆ ಬಂದ ಇದ್ದೀವಿ ರಾಯರೇ. ನಿಮ್ಗೆ ಯಾಕಂದ್ರೆ ಅದ್ರ ಸಂಬಂಧ ಅಂಗಡಿ ಕ್ಲೋಸ್ ಮಾಡಿ ರಾಯರೇ. ಆಮ್ಯಾಗ ನಮ್ಮ ಮಮ್ಮಿ ಬಿಸ್ನೆಸ್ ಒಳಗೂ ಅವರು ಸ್ವಲ್ಪ ಲಾಸ್ ಆದ್ರ, ಸ್ವಲ್ಪ ಅಲ್ಲ ರಾಯರೇ, ಪೂಜೆ ಫುಲ್ 0 ಹಿಂಗೆ ಲಾಸ್ ಆದ್ರ ಅವರು ರಾಯರೇ. ಅದಕ್ಕಿಂತ ನಾವು ಏನ್ ಮಾಡ್ಬೇಕು, ಯಾವ್ದು ಮಾಡ್ಬೇಕು, ಏನ್ ಮಾಡಿದ್ರೆ ಯಾರ ಮುಂದೆ ಏನ್ ಹೇಳಿದ್ರ ನಮ್ಮ ಪರಿಹಾರ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ರಾಯರೇ ನಮಗ. ನೀವು ಒಂದ್ಸತಿ ನಮ್ಮ ಮನೆಗೆ ಬಂದಾಗ ನಮಗೆ ಪೂಜೆ ಹೇಳ್ಕೊಟ್ರ ರಾಯರೇ ನೀವು. ಹಿಂಗ್ ಮಾಡಮ್ಮ ನಿಂಗೆಲ್ಲ ಒಳ್ಳೇದಾಗುತ್ತ, ನೀವು ಹೇಳೋದು ನೀವು ಬಂದ್ ಹೋಗಿಂತ ನಮ್ಗೆ ಏನೋ ಒಂಥರ ಮನ್ಯಾಗ ವೈಬ್ರೇಷನ್ ಅಂತಾರ, ಅದು ಚೇಂಜ್ ಆತ್ರ ರಾಯರೇ ಅಲ್ಲಿಂತನೂ. ಅಂದ್ರೆ ನಿಮ್ ಮನೆಗೆ ಬಂದ್ ಹೋದ ಮೇಲೆ ತುಂಬಾ ಅದೃಷ್ಟ ಆಯ್ತು ಅಂತ ಹೇಳ್ತಾ ಇದ್ದೀರಾ ರಾಯರೇ. ಅದು ಮನ್ಯಾಗ ಅದೊಂಥರ, ನಮ್ಮ ಮನೆಗೆ ಯಾರ ಬಂದ್ರು ನಿಮ್ ಮನ್ಯಾಗ ಒಂದು ದೇವಸ್ಥಾನ ಇದ್ದಂಗ ನಿಮ್ ಮನೆ ಅಂತಾರ ರಾಯರೇ. ನೀವು ಬಂದ್ ಹೋಗಿಂತ ನಮ್ಮ ಮನೆ ಏನೋ ವೈಬ್ರೇಷನ್ ಅದು ಬೇರೆ ರಾಯರೇ ನಮ್ಮ ಮನ್ಯಾಗ.
ಹ್ಮ್ ಹ್ಮ್ ಯಾರು ಬಂದ್ರೆ ಜಲ್ದಿ ಹೋಗಂಗಿಲ್ಲ ರಾಯರೇ, ಜಲ್ದಿ ನೋಡಿದ್ರಿ ಇಲ್ಲ ಬಂದು ಸಾಮಾನ್ಯ ಹೋಗ್ತಾರ ರಾಯರೇ, ಬ್ಯಾರೆದವ್ರು ಬ್ಯಾರೆದವ್ರ ನಮ್ಮ ಮನಿ ಬಾಜು ಇದ್ದಾಗ ಬಂದು ದೀಪ ಹಚ್ಚಕ ರಾಯರೇ, ರಾಯರ್ ನಂಬಿ ನೀವು ಬಂದು ಹೋಗಿಂತ ಅಷ್ಟು ನಮ್ಮ ಮನಿ ಅಷ್ಟು ನೆಮ್ಮದಿ, ಅಷ್ಟು ತಂಪು, ಅಷ್ಟು ನೆಮ್ಮದಿಯಾಗಿ ಏನೋ ಒಂಥರ ಬ್ಯಾಡ್ ನೆಗೆಟಿವ್ ಏನೂ ಬರಂಗಿಲ್ಲ ರಾಯರೇ ನಮ್ಮ ಮನ್ಯಾಗ ಕುಂತ್ರ ನೀವು ಬಂದು ಹೋಗಿಂತ. ಹ್ಮ್ ಹ್ಮ್ ಆಮ್ಯಾಗೂ 1 ರೂಪಾಯಿನೂ ಇಲ್ಲಾರ ಸಮಯದಾಗ ರಾಯರೇ ನೀವು ಬಂದು ನಮ್ಮ ಪೂಜಾದ ಹೇಳ್ಕೊಟ್ಟಿಂತಾನೆ ನಾವು ಹಳ್ಳ ಅಂಗಡಿಗೆ ಕೈ ಹಾಕಿದ್ರು ರಾಯರೇ, ನಾವು ನಮ್ಮ ಅಂಗಡಿಗೆ ಪಟಾಕಿ ಮಾಡೋ ಅಂಗಡಿಗೆ ರಾಯರೇ ಹಾಕಿಂತಾನ ಅದು ನೀನ್ ಹೆಂಗ್ ಮಾಡೋದು ರಾಯರ್ ಹೇಳಿ ಹೋಗ್ಯಾರ, ಅದನ್ನ ಹೆಂಗ್ ಮಾಡ್ಬೇಕು, ಹೆಂಗ್ ತಗೋಬೇಕು, ಇದಕ್ಕೆ ಸಣ್ಣ ಅಮೌಂಟ್ ಅಂತೂ ಬರಂಗಿಲ್ಲ, ಸಣ್ಣ ಅಮೌಂಟ್ ಹಾಕಿದ್ರೆ ಬಿಸ್ನೆಸ್ ಆಗಂಗಿಲ್ಲ, ಇದು ಲಕ್ಷ ರೂಪಾಯಿನೇ ಬೇಕು, ಹೆಂಗ್ ಮಾಡ್ಬೇಕು ರಾಯರೇ ಅನ್ನೋರಾಗನ ಒಬ್ಬರು ಇದು ಅವರು ಪತ್ತಾರಿಕೆ ಮಾಡ್ರ ರಾಯರೇ, ಅವರು ಪತ್ತಾರಿಕೆ ಅಂಗಡಿ ಇಟ್ಟವ್ರ ರಾಯರೇ, ದೊಡ್ಡ ಅಂಗಡಿ ಇಟ್ಟವ್ರ ರಾಯರೇ ಅವರು ರಾಯರ್ ಭಕ್ತರಾಯರೇ, ನಮಗ್ ಗೊತ್ತಿಲ್ಲ, ಅದು 6 ತಿಂಗಳ ಆದ್ಮೇಲೆ ಗೊತ್ತಾಯರೇ ನಂಗೆ. ನೀವ್ ಹೇಳ್ತಿದ್ರಿ ರಾಯರ್ ಇಂತ ರಾಯರಿಗೆ ಸಹಾಯ ಮಾಡು ಅಂತ ರಾಯರ್ ಕರ್ಮಿಸ್ತಾರ, ರಾಯರ್ ಎಲ್ಲೋ ನಿಂತು ಅವ್ರ ಬಂದ್ ಮಾಡಕ್ ಆಗಂಗಿಲ್ಲ, ಅವ್ರು ಯಾರ ಮುಖಾಂತರ ಇಂತ ಮಾಡ್ತಾರ ಅಂತ ನೀವ್ ಹೇಳ್ತಿದ್ರ ರಾಯರೇ ನಮಗ. ಏನೋ ಒಂದ್ ಕುಗ್ಗಳ ನಾವು ಫೋನ್ ನಿಮ್ಗೆ ಹಚ್ಚಿಗಳನ್ನ ರಿಸೀವ್ ಮಾಡ್ಕ್ಯಾಸ ಏನೋ ಒಂದ್ ಸಮಾನ ಹೇಳ್ತಿರಾಯ್ರೆ, ಅವಾಗ ಏನೋ ಒಂಥರ ಎನರ್ಜಿ ಬರೋದು ನಮಗ. ಇಲ್ಲ ರಾಯರ್ ಹೇಳ್ಯಾರ ನಮಗ್, ರಾಯರ್ ಹೇಳ್ಯಾರಲ್ಲ ಅವ್ರು ಸುಳ್ಳು ಹೇಳ್ತಾರೇನ ಹಿಂಗ ಅನ್ಕೋತಿದ್ದೆ ರಾಯರೇ ನಾನು. ಅವರು ಇಲ್ಲ ಹಿಂಗ ಸಾಮಾನ್ ಎಲ್ಲ ತಗೊಂಡ್ ಕ್ಯಾಸ ಬಿಸ್ನೆಸ್ ಮಾಡ್ಕ್ಯಾಸ ಎಂತ ತಗೊಂಡ್ ಟರ್ನವರ್ನ ಮಾಡಂತೇಳಿ ರಾಯರೇ ಒಂದು ಜೋಡು ನಮ್ಗೆ ಹಂಗ ಯಾವ್ದು ಒಂದ್ ಸಾಮಾನು ನಿದ್ದಿಲ್ಲ ರಾಯರೇ ನಮಗ. ನಾ ಅನ್ಕೊಂಡ್ಬಿಟ್ಟಿನಿ ರಾಯರೇ, ಇನ್ನಾತು ನಮ್ಮ ಅಕ್ಕಾರ ನಮ್ಮ ತಂಗಿನ ಎಲ್ಲ ಚಲೋ ಮನಿಗ್ ಕೊಟ್ಟಾರ, ನನ್ ಇಂತ ಮನಿಗ್ ಕೊಟ್ಟಾರ, ನನ್ ಜೀವನ ಇಷ್ಟ, 2 ಮಕ್ಕಳು ಕಳ್ಕೊಂಡು ನಾವ್ ಎಲ್ಲರೂ ಹೋಗ್ಬಿಡುಂಬ ಅಂತ ಅನ್ಕೊಂಡಿದ್ವಿ ರಾಯರೇ ನಾವು. ಅನ್ಕೊಂಡ್ಮ್ಯಾಗ ಅವರೆಲ್ಲ ರಾಯರ ಭಕ್ತರು ಒಬ್ರು ಸಹಾಯ ಮಾಡಿ ಅಂಗಡಿ ಬಿಸ್ನೆಸ್ ನಡೆಯುವಂಗ ಆತ್ ರಾಯರೇ. ಆಮ್ಯಾಗ ನಿಂಗ್ ಫೋನ್ ಹಚ್ಕೊಂಡಿದ್ದೀವಿ ರಾಯರೇ ನಿಮ್ಗ ಆಗಾಗ ಇಲ್ಲ ಚಲೋ ಒಂದ್ಸತಿ ಆ ಅಂಗಡಿಯಾಗ ಕುಂತ ಮ್ಯಾಗನ ಹಚ್ಚಿದೀವಿ ರಾಯರೇ. ಈಗ ನೀವೆಲ್ಲ ಕಳ್ಕೊಂಡಿರಿ ಅಲ್ಲೇ ಪಡ್ಕೊಂತೀರ ಅಂತ ನೀವ್ ಹೇಳಿದ್ರಿ ರಾಯರೇ ಒಂದ್ ಮಾತು ನಮಗ. ಎಲ್ಲಿ ಕಳ್ಕೊಂಡಿದ್ದೀರಾ ಅಲ್ಲೇ ನೀವು ಪಡ್ಕೊಳ್ತೀರಾ ಅಂತ ಹೇಳಿದ್ದೆ. ಇನ್ನು ಯಾವಾಗ ನೆನಪಾತ ನಮ್ ಧೈರ್ಯ ಬರುತ್ತೆ ರಾಯರೇ, ಅಂದ್ರೆ ನಾವು ಕಳ್ಕೊಂಡಿದ್ದ ಇದ್ರ ಬಿಸ್ನೆಸ್ ಒಳಗ ನೀವ್ ಏನು ಅಂತಿಲ್ಲ ರಾಯರೇ, ಆ ಬಿಸ್ನೆಸ್ ಈ ಬಿಸ್ನೆಸ್ ಏನು ಅಂತಿಲ್ಲ ರಾಯರೇ, ನೀವು ನಿಮಗ್ ಗೊತ್ತಿಲ್ಲ ಒಟ್ಟು ನೀವು ಅನ್ನೋಂಗಂದ್ರಿ, ನೀವ್ ಎಲ್ಲ ಕಳ್ಕೊಂಡಿರಿ ನೀವ್ ಅಲ್ಲೇ ಪಡ್ಕೊಂತೀರಂತೆ ನಮ್ಮ ಮನೆಯವ್ರ ಜೊತೆ ನೀವು ಮಾತಾಡಿದ್ರಿ ರಾಯರೇ ನೀವು. ಅವಾಗಿಂತೂ ರಾಯರೇ ನಮಗ ಒಂದೊಂದ್ ಹೊತ್ತಿನ ಊಟಕ್ಕೂ ಒಂಥರ ಕಷ್ಟ ಆಗಿತ್ತು. ಈಗಂತೂ ಹೆಂಗ್ ಹೇಳ್ಕೋಬೇಕು, ದಿನ ರಾಯರ್ ಒಂದ್ ತುತ್ತು ತಿನ್ನುವಾಗನು ರಾಯರ್ ಮಕ್ಕ ನೋಡಿ ನುಂಗ್ತೀನಿ ರಾಯರೇ, ನಂಗೆ ಅಷ್ಟು ಖುಷಿ ಅಷ್ಟು ನೆಮ್ಮದಿ. ಆಮೇಲೆ ಏನೋ ಯಾವ್ದು ಹೇಳ್ಬೇಕು ಯಾವ್ದು ಬೇಕು ನಂಗೆ ಹೇಳಕ್ಕಾಗಂಗಿಲ್ಲ ರಾಯರೇ. ಅದು ರಾಯರೇ ನೀವು ಹೇಳ್ಕೊಟ್ಟಿದ್ದು 9 ವಾರ ವ್ರತದಾಗ 9 ಆಗಿಲ್ಲ ರಾಯರೇ, ಅದು 9 ಅಲ್ಲ 9 9 18 ಹೆಚ್ಚಾಗೈತೆ ರಾಯರೇ. ಅಂದ್ರೆ ನಿಮ್ಗೆ 9 ವಾರ ವ್ರತವನ್ನು ತಿಳಿಸಿಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಮ್ಗೆ 18 ಪವಾಡದಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದೀರಾ ನೀವು. ಒಂದ್ ಸಣ್ಣ ವಿಷಯದಾಗಿರ್ಬೋದು, ಒಂದ್ ದೊಡ್ಡದಾಗಿರ್ಬೋದು, ಪ್ರತಿಯೊಂದಾಗಿರ್ಬೋದು ರಾಯರೇ. 1 ರೂಪಾಯಿನೂ ಇಲ್ಲ, ಜೀರೋ ಆದವ್ರು ನಾವು, ಜೀರೋ ಫುಲ್ ಜೀರೋ. ಯಾರು ಹೇಳ್ಕೊಳಕಂಗಿಲ್ಲ, ಯಾಕಂದ್ರೆ ಅಂದ್ರೆ ಬಡವರಾಗಿ ಹುಟ್ಟಬಾರ್ದು ಭೂಮಿ ಮ್ಯಾಗ, ಹುಟ್ಟಿದ ಮ್ಯಾಗ ದೇವ್ರ ಬೆಟ್ಟಕ್ಕಾರ ಅಂತಾರ ರಾಯರೇ. ಈಗ ಗೊತ್ತಾದ್ರೆ ನಾನು ಫಸ್ಟ್ ಬಡವರಾಗೇ ಇರಬೇಕು, ಅಂದ್ರೆ ರಾಯರ್ ನಮ್ಮ ತನಕ ಹಿಡಿತಾರ ಅನ್ನೋಂಗ್ ಈ ಒಂಥರ ಭರವಸೆ. ಶ್ರೀಮಂತವ್ರಿಗೆ ಇದ್ರೆ ಅವ್ರು ಏನೋ ರಾಯರ್ ಬೆಟ್ಟ ಹಾಕಿದ್ರು ಆಗಂಗಿಲ್ಲ, ಬಡವ್ರು ಇದ್ದರಿಗೆ ರಾಯರ್ ಬೆಟ್ಟಕ್ಕಾರ ಖಂಡಿತವಾಗಿ ಬೆಟ್ಟಕ್ಕಾರ ನನ್ನ ಅಭಿಪ್ರಾಯ ಹುಟ್ಟುಬಿಟ್ಟೈತೆ ರಾಯರೇ ನಂಗೆ. ಅಲ್ಲ ನನ್ನ ತಾಯಿ, ಎಂತ ಅದ್ಭುತ ತಾಯಿ, ನೀವು 9 ವಾರ ಪೂಜೆ ಮಾಡಿ 18 ಪವಾಡ ಆಗಿದೆ, ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ, ಎಂತ ಆನಂದವೇನಂದು ತಾಯಿ. ನನಗೆ ಒಂದೇ ಒಂದು ನಿನ್ನ ಪವಾಡ ಏನಾಗಿದೆ ಅಂತ ಅನ್ಸ್ಕೊಂಡ್ರೆ ನನಗೆ ಬಹಳ ಕ್ಯೂರಿಯಾಸಿಟಿ ಇದೆ ತಾಯಿ. ನಿನ್ನ ಪವಾಡ 18 ಪವಾಡ ಮೇಲೆ ಯಾವ್ದಾಗುತ್ತೆ ಅದನ್ನ ಏನ್ ಪವಾಡ ಮಾಡಿದ್ದಾರೆ ಹಂಗೆ ಹಂಚ್ಕೊಂತ ಹೋಗು, ಅದನ್ನ ಕೇಳೋದಕ್ಕೆ ನನಗೆ ಬಹಳ ಆನಂದವಾಗುತ್ತೆ ನನ್ನ ತಾಯಿ. ಆಯ್ತಾರ ಆಯ್ತು. ಆಮ್ಯಾಗ ಇದು ಒಂದ್ ಅಂಗಡಿದ ಆಯ್ತು ರಾಯರೇ, ಅಂಗಡಿದಾದ್ಮ್ಯಾಗ ಹಂಗ ಒಂದ್ 6 ತಿಂಗ್ ಹಂಗ ಹೋಯ್ತು ರಾಯರೇ. ಹಂಗ ಒಟ್ಟು ನಮ್ಗೇನು ಆಸೆ ಐತ್ ರಾಯರೇ, ನಮ್ಗೇನು ಕಳ್ಸೋದ್ ಬೇಡ, ಹೊಟ್ಟು ತುಂಬಾ ನೆಮ್ಮದಿಯಾಗಿ ಊಟ ಮಾಡಿ ನೆಮ್ಮದಿಯಾಗಿ ಮಕ್ಕೊಂತ ಜಲ್ದಿ ನಿದ್ದೆ ಬರ್ಬೇಕು, ಯಾವ್ದು ಟೆನ್ಷನ್ ಇಲ್ಲಾರ. ಇದನ್ನೊಂದ ಕೇಳ್ಕೊಂಡಿದ್ದೆ ರಾಯರೇ ನಾನು. ಅದು ಕೊಟ್ರು. ಅದಾದ್ಮ್ಯಾಗ ನಮ್ಗ ಬೈಕ್ ಇದ್ದಿದ್ದಿಲ್ಲ ರಾಯರೇ, ನೀವ್ ನೋಡಿರ್ಬೇಕು ರಾಯರೇ, ನಿಮಗ್ ತೋರ್ಸಿನಿ ನಾನು ಅದನ್ನ ಬೈಕ್. ಅದ ಗಾಡಿ ಮ್ಯಾಗ ನೀವ್ ಹಚ್ಚಿ ಬಂದಿರ ರಾಯರೇ, ಅದ ಗಾಡಿ ಮ್ಯಾಗ ನೀವು ಹತ್ತಿರ, ಅದೊಂದ್ ದೊಡ್ಡ ಖುಷಿ ನಮಗ. ಇಲ್ಲ ರಾಯರ್ ಹೆಸರು ಮ್ಯಾಗ ತಗೊಂಡಿ ನಾವು ಇದನ್ನ, ರಾಯರ್ ಹತ್ತಿರ ನಮ್ ಗಾಡಿ ಮ್ಯಾಗ ಅನ್ನೋ ಖುಷಿ ರಾಯರೇ ನಂಗ. ರಾಯರೇ ಬೈಕ್ ತಗೊಂಡಿ ರಾಯರೇ, ಅದನ್ನ ತಗೋಣಕ ಅದನ್ನ ಎಷ್ಟು ಸತೆ ಒಂದ್ ತಿಂಗಳು ಯೋಚನೆ ಮಾಡಿ ರಾಯರೇ, ನಮ್ ಕೈಯಾಗ ಆಗಿನ ಗಾಡಿಗೆ ಎಣ್ಣಿ ಹಾಕಾಕಾರ ನಮ್ಗೆ ಆಗುತ್ತಾ ಮುಂದ. ಸಾಲ ತಗೊಂಡ್ ಇನ್ನೊಬ್ರ ಕಡೆ ಸಾಲ ತಗೊಂಡ್ ಕೆಲಸ ತಗೊಂಡಿವಿ ರಾಯರೇ ನಾವು. ಈಗ ಅದನ್ನ ತಗೊಂಡ್ವಿ, ಆದ್ರೆ ಎಣ್ಣಿ ಹಾಕುವಷ್ಟು ನಮ್ ಕಡೆ ಇರ್ತೈತಿ ಅಂತ ಯೋಚನೆ ಮಾಡಿ ರಾಯರೇ ನಂಗ. ದಿನ 100 ರೂಪಾಯಿ ಎಣ್ಣಿ ಬೇಕಾದ್ರೆ ಬೇರೆ ಊರಿಗೆ ಹೋಗಿ ಬರ್ಬೇಕಾದ್ರೆ ನಮಗ ಅದು ಎಣ್ಣಿ ಹಾಕಾಕಾರ ಆಗುತ್ತೆ ಇಲ್ಲ ನಮಗ. ತಗೋಬೇಕೋ ಬೇಡ ಅಂತ ಅನ್ಕೊಂಡ್ ತಗೊಂಡಿ ರಾಯರೇ. ಈಗ ಏನ್ ಯೋಚನೆ ಬರೋದ್ ರಾಯರೇ ಗೊತ್ತೇನ, ಅದು ಬೈಕ್ ಹೊತ್ತು ಬೈಕ್ ನಿಂತ ಆಮೇಗ ಎಣ್ಣಿ ಹಾಕಕ್ ಆಗುತ್ತೆ ಇಲ್ಲ 100 ರೂಪಾಯಿ ಅಂತ ಅನ್ಕೊಂಡು ರಾಯರೇ. ಈಗ ಏನ್ ಯೋಚನೆ ಬರೋದ್, ಕಾರ್ ಗಾಡಿ ತಗೋಬೇಕಿತ್ತು ನಾವು ಅನ್ಕೊಂಡಿ ರಾಯರೇ. ಹಿಂಗ್ ಕೈ ಹಿಡಿತ ಅವ್ರ ಕಾರ್ ಗಾಡಿ ತಗೋಬೇಕಿತ್ತು ಅವಾಗ ಅನ್ನೋ ಖುಷಿ ರಾಯರೇ ನನಗೀಗ. ಅಷ್ಟು ಒಂಥರ ಹೆಂಗ್ ಹೇಳ್ಕೋಬೇಕು ರಾಯರ್ ಬಗ್ಗೆ, ಹೆಂಗ್ ವರ್ಣನೆ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ರಾಯರ. ಪದಗಳನ್ನೇ ಸಾಲಂಗಿಲ್ಲ ಅವ್ರಿಗೆ, ಯಾವ ಪದ ಹುಡುಕಿದ್ರು ಸಿಗಂಗಿಲ್ಲ ರಾಯರ್ ಕೊಡ್ಬೇಕ. ನೀವು ಅವ್ರ ರಾಯರ ನಮಗ ಏನೋ ನೋಡಿ ಅವ್ರ ಮಕ್ಕ ನೋಡಿದ್ರೆ ಸಮಾಧಾನ ಆಗುತ್ತೆ. ಅವ್ರು ನೀವು ಮಾತಾಡ್ತಿಲ್ಲ ರಾಯರೇ, ಒಂದ್ ಏನ್ ಹೇಳ್ಬೇಕು, ಒಂದ್ ತಂದೆ ಅನ್ಬೇಕು, ಒಂದ್ ತಾಯಿ ಅನ್ಬೇಕು, ಒಂದ್ ಅಣ್ಣ ಅನ್ಬೇಕು, ತಮ್ಮ ಅನ್ಬೇಕು, ನಿಮಗ ಏನ್ ಯಾವ್ದು ಕರಿಬೇಕು ಅನ್ನೋ ನಿಮ್ಗೆ ಕನ್ಫ್ಯೂಸ್ ರಾಯರೇ. ನಮ್ಗೆ ಏನಂತ ಕರೀಲಿ ಅನ್ನೋದ ಕನ್ಫ್ಯೂಸ್ ರಾಯರೇ ನನಗ. ಒಟ್ಟ ರಾಯರು
ಇವ್ರು ನಂಗೆ ಉತ್ತರ ಕೊಡ್ತಾರೆ, ಇವ್ರು ಏನಿದ್ರು ಒಂದು ಸಮಾಧಾನ ಮಾಡ್ತಾರ. ನೀವು ಎಷ್ಟು ಟೈಮ್ದಾಗ ಎಷ್ಟು ಸತಿ ಫೋನ್ ಹಚ್ಚಿ ನೀವು ರಿಸೀವ್ ಮಾಡಿ ನಮ್ಗೆ ಎಷ್ಟೋ ಸಮಾಧಾನ ಮಾಡಿ ನಾ ಅದನ್ನ ಕೇಳ್ಕೊಂಡಿನ್ರಿ ರಾಯರೇ ನಿಮಗೆ. ನನ್ನ ತಾಯಿನ ಉಳಿಸ್ಕೊಳ್ಳೋ ರಾಯರೇ ನೀವು ಅಂತ ಕೇಳ್ಕೊಂಡಿನ್ರಿ ರಾಯರೇ ನಾನು. ಅಷ್ಟು ಪರಿಸ್ಥಿತಿ ಹಂಗತೈತಿ ರಾಯರೇ. ನಿಮ್ಗೆ ಫೋನ್ ಹಚ್ಚಿದಾಗನು 2 ಗಂಟೆ ಆದ್ರೂ 12 ಗಂಟೆ ಆದ್ರೂ ಫೋನ್ ಹಚ್ಚಿ ನಿಮಗೆ ಜೊತೆ ಮಾತಾಡಿ ರಾಯರೇ ನಮ್ಗೆ ಉಳ್ಯಾಕ ಆಗಂಗಿಲ್ಲ, ನಾವು ಬದುಕಕ್ ಆಗಂಗಿಲ್ಲ, ಏನಾರ ಮಾಡ್ಕೊಂಡ್ ಬಿಡ್ತೀವಿ ಅಂತ ಹೇಳಿ ರಾಯರೇ ನಿಮ್ ಮುಂದೆ. ಅವ್ರಿಗೆ ಎಷ್ಟು ಬೇಗ ಹೇಳಿರಂದ್ರೆ ರಾಯರೇ ನೀವು, ಅದು ಎಷ್ಟೋ ಏನೋ ನಾಳೆಗೆ ಏನೋ ಆಗುತ್ತೆ, ಮ್ಯಾಜಿಕ್ ಆಗುತ್ತೆ ಅನ್ನೋ ರೀತಿ ರೇಂಜಿಗೆ ನೀವು ನಂಬಿ ಹಂಗೆ ಹೇಳ್ತಿದ್ರ ರಾಯರೇ ನೀವು. ಹಂಗಾದ್ಮ್ಯಾಗ ಗಾಡಿ ಒಂದು ತಗೊಂಡಿರ ರಾಯರೇ, ಗಾಡಿ ಒಂದು ಆದ್ಮ್ಯಾಗ ಮತ್ತೊಂದ್ ಕಡೆ ಅಂಗಡಿ ಹಾಕಿದಿರ ರಾಯರೇ. ಇದು ಫಸ್ಟ್ ಒಂದೇ ಊರಾಗಿತ್ತು ಅಂಗಡಿ ರಾಯರೇ, ಈಗ ಅದನ್ನ ನಾನ್ ಎಡ್ಕೊಂಡೇನ್ ರಾಯರೇ. ಆಮ್ಯಾಗ ಇನ್ನೊಂದ್ ಊರಾಗ ಇನ್ನೊಂದ್ ಹಾಕಿದಿರ ರಾಯರೇ. ವೆರಿ ಗುಡ್. ಅದಾದ್ಮ್ಯಾಗ ಬೈಕ್ ತಗೊಂಡಿರ ರಾಯರೇ. ಒಳ್ಳೇದು. ಅದಾದ್ಮ್ಯಾಗ ಎಲ್ಲಾರು ಅನ್ಕೊಂಡಿರ ರಾಯರೇ, ಎಲ್ಲಾರು ನಮ್ಮ ಮನ್ಯಾಗ ಎಲ್ಲಾರು ಜಾಗ ಹಿಡಿಯಾಕತ್ರ ಮನಿಗೆ. ಆ ಯೋಗ್ಯತೆ ನನಗೆ ಇಲ್ಲ, ಆಸೆ ಐತಿ ಹಿಡಿಬೇಕು ಅನ್ನೋದು ಅಂತ ಅಷ್ಟ. ಹಿಡಿಬೇಕನ್ನೋ ನಂಗೆ ಏನು ಹೇಳಿ ಕಾಣಿಸ್ತು ಇಲ್ಲ ರಾಯರೇ, ಅದು ಆಸೆ ಐತಿ, ನನ್ ಕೈಯ ಬಜೆಟ್ ಇಲ್ಲ ರಾಯರೇ, ರೊಕ್ಕಿಲ್ಲ ಹಿಡಿಬೇಕಂತ ಹೇಳಿ. ಏನ್ ಮಾಡ್ಬೇಕು ರಾಯರೇ, ಆಸೆ ಅಂತೂ ಐತಿ, ನಮ್ ಪರಿಸ್ಥಿತಿ ಹಿಂಗೈತಿ, ಎಲ್ಲಾರು ಹಿಡಿಯಾಕತ್ತಾರ, ಏನ್ ಮಾಡ್ಬೇಕು ಇದು ಅನ್ನೋರಾಗನ ರಾಯರ್ ಮ್ಯಾಗಿಂತ ಒಂದು ಹೂ ಪ್ರಸಾದ ಆತ ರಾಯರೇ. ಅಲ್ಲೇ ಸರ್ದಿನ ರಾಯರೇ, ಒಂದು ಸೆಕೆಂಡ್ ಆಗಿಲ್ಲ ಒಂದು ಫೋನ್ ಬಂತು ನನಗ. ನಮ್ಮ ನಮ್ಮ ಅವ್ವನ ಅಣ್ಣ ರಾಯರೇ, ತಮ್ಮ ರಾಯರೇ ಫೋನ್ ಹಚ್ಚಿ ರಾಯರೇ ನನಗ. ಫೋನ್ ಹಚ್ಚಿ ಜಗ ತಗೊಳತ್ತಾರ ನಿಮ್ ತಮ್ಮ ನಿಮ್ಮ ಮಮ್ಮಿ ಜಗ ತಗೊಳಕತ್ತಾರ, ಮತ್ ನೀನು ಒಂದ್ ತಗೊಂತೇನವ ಅಂದ್ರ ರಾಯರೇ ನಂಗ. ಅವ್ರು ನಂಗೆ ಜೊತೆ 3 ವರ್ಷ ಆಗಿದ್ರ ರಾಯರೇ, ನನ್ ಜೊತೆ ಮಾತಾಡ್ಲಾರ. ಅವ್ರು ಸಡನ್ ನಂಗೆ ದನಿನ ಗೊತ್ತಾಗಿಲ್ಲ ಅಂದ್ರೆ ನಾನು 3 ವರ್ಷನೂ ಮಾತಾಡಿಲ್ಲ ರಾಯರೇ ಅವ್ರ ಜೊತೆ ನಾನು. ಹಲೋ ಯಾರು ಅಂತ ಕೇಳಿದಿನ, ನಾನು ನಿಮ್ಮ ಅಮ್ಮ ಅಂತಂದ್ರೆ ರಾಯರೇ ನಂಗೆ ಅಳುನ ಬಂದ್ಬಿಟ್ರ ರಾಯರೇ ನಂಗ. ಜಗ ತಗೊಂತ ನಿಮ್ಮ ಮಮ್ಮಿಯರು, ಮತ್ ನೀನು ಜಗ ತಗೊಂತೇನೋ ಅಂದ್ರ ರಾಯರೇ ನಂಗ. ನಾ ಅಲ್ಲೇ ಜಗಳ ಮುಂದೆ ಕುಂತೀನಿ, ಕೇಳ್ಕೊಂಡಿನಿ, ನಂಗೆ ಜಗ ಹಿಡಿಯೋಟ್ ಆಸೆ ಐತಿ ರಾಯರೇ, ಆದ್ರೆ ನನ್ ಕೈಯಾರ ರೊಕ್ಕಿಲ್ಲ ರಾಯರೇ, ಏನ್ ಮಾಡ್ಬೇಕು ಯಾರ ಮಂದಿ ಹೇಳ್ಕೊಂಡು ಅಂದ್ರಂಗ ಆಗೈತಿ ನನ್ ಪರಿಸ್ಥಿತಿ ಅನ್ಕೆ ಸರ್ ಜಗಳ ಮುಂದ್ಕೊಂತ ಹತ್ಕೊಂತ ಸರ್ದಿನ ರಾಯರೇ ನಮ್ಮ ಅಮ್ಮನ ಫೋನ್ ಬಂದಿತ್ತು ರಾಯರೇ. ಹಿಂಗ ನಾ ಅಮೌಂಟ್ ಅನ್ನ ಎಲ್ಲ ರೆಡಿ ಮಾಡಿ ಕೊಡ್ತೀನಿ, ನಿಮ್ಮಮ್ಮ ನಿಮ್ಮ ಅಜ್ಜನೂ ರೆಡಿ ಮಾಡಿ ಹಾಕ್ತಾರ, ನಾನು ನೋಟ್ ಹಾಕ್ತೀನಿ, ನೀ ಹಿಡಿದು ಬಿಡು, ಮುಂದೆ ಹೆಂಗ್ ಬರ್ತಂಗ್ ಮಾಡಕ್ ಬರುತ್ತಾ ಅಂದ್ರೆ ರಾಯರೇ ನಂಗೆ ರಾಯರ್ ನೋಡಿ ಫೋಟೋ ಐತತಿ ಹೆಂಗ್ ಅವ್ರು ರಾಯರ್ನ ತಗೊಂಡು ಚೆಕ್ ಮಾಡ್ಕೊಳ್ಳೇನು ಅನ್ನೋ ತಗೊಂಡು ತೊಡಿ ಮೇಲೆ ಹಾಕೊಂಡು ಕುಂತೀನಿ ರಾಯರ. ಒಂದು ತಾಸು ನಂಗೆ ನಂಬಕ್ ಆಗೋದು ರಾಯರೇ ಇದು. ನೀವು ಹೆಂಗ್ ಮ್ಯಾಜಿಕ್ ಮಾಡ್ತೀರಿ, ಹೆಂಗ ರಾಯರ್ ಪೂಜೆ ಹೇಳ್ಕೊಟ್ಟ ತಕ್ಷಣ ಅವ್ರು 9 ವಾರಕ್ಕೆ 4 ವಾರಕ್ಕೆ ಹಾಕೈತೆ ಅಂತಾರ. ಆಮ್ಯಾಗ ಒಂದು ಪವಾಡ ಆಗ್ಬೇಕಾದ್ರೂ ಎಷ್ಟೋ ಅಲ್ಲ ಹೇಳ್ಕೊಳ್ಳೋಣ ಆಗ್ಲಾರಷ್ಟು ಪವಾಡ ಆಗತ್ತ ರಾಯರ್ ಬಂದ್ ಹೋಗಿಂತ ನಮ್ಮ ಮನಿಗೆ. ಏನಪ್ಪ ಇದು, ಏನ್ ನಂಬ್ಬೇಕೋ ಬಿಡ್ಬೇಕೋ ಗೊತ್ತಾಗ್ಲಿಲ್ಲ ರಾಯರೇ ನನಗೆ. ಇಡೀ ದಿನಾನು ಅದು ಏಕಾದಶಿ ದಿನಾನ ಫೋನ್ ಆಗೈತೆ ರಾಯರೇ ಅದು. ಹಿಂಗ ಜಗ ಅದನ್ನು ಖರೀದಿ ಆಯ್ತು ರಾಯರೇ, ಅದು ಒಂದು ಪವರ್ ರಾಯರೇ. ಅಲ್ಲಿ ಹೋಗೋ ಮಟ್ಟ ನಂಗೆ ಸಮಾಧಾನ ಇಲ್ಲ ರಾಯರೇ. ಹೋಗಿ ಸಹಿ ಮಾಡ್ತಾರ ರಾಯರ್ ಗೊತ್ತೈತೇನ್ ರಾಯರೇ, ಲಾಸ್ಟ್ ನಮ್ ಹೆಸರಿಗೆ ಟ್ರಾನ್ಸ್ಫರ್ ತಗೊಂಡೆ ರಾಯರೇ. ಅವಾಗ ನಾ ಅನ್ಕೊಂಡ್ ಹೋಗಿದ್ದೀನಿ ರಾಯರೇ ಮನ್ಯಾಗನ, ರಾಯರೇ ನೀವು ನಂಗ ನೀವ್ ಹೇಳಿದ್ರಿ ರಾಯರೇ, ನೀವ್ ಏನ್ ಮಾಡ್ತೀಯಮ್ಮ ನೀವ್ ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತಾ ರಾಯರ್ ನಮ್ ಬೆಂತ್ ನೀವ್ ಹೇಳಿದ್ರಿ ರಾಯರೇ ಅನ್ಕೊಂಡ್ ಹೋಗಿದ್ರೆ ರಾಯರೇ. ನೀವು ಹೋಗುರಂಗ ನಂಗೆ ಎಲ್ಲರೂ ಬೆಟ್ಟ ಆಗ್ರಿ ನೀವು. ನನಗ ತಂದಿ ಇಲ್ಲ ನಂಗ ಅದಾನ, ಆದ್ರೂ ಇಲ್ಲ ನಂಗ ಅದಾನ. ನೀವ್ ಒಂದ್ ತಂದೆ ತಂದ ನೀವು ನಿಂತು ಮುಂದೆ ನಿಂತು ನಾ ಸಹಿ ಮಾಡುವ, ನೀವ್ ಮುಂದೆ ನಿಂದಿರ್ಬೇಕು ಅಂತ ನಾನು ನಂಬ್ತೀನಿ ಇದನ್ನ. ಯಾಕಂದ್ರೆ ಈ ಸದ್ಯ ಬಿಟ್ಟಂಗೆ ಯಾರು ಸಪೋರ್ಟ್ ಆಗಿಲ್ಲ. ನೀವ್ ಇರ್ಬೇಕು, ನಾ ಸಹಿ ಮಾಡೋ ಮುಂದೆ ನನ್ನ ಇದ್ರಿ ನೀವ್ ಒಂದು ತಂದೆಯಾಗಿ ಹೆಂಗ್ ಮಗ್ಳು ನಿಂತ ಇಲ್ಲಿ ಮಾಡಮ್ಮ, ನೀ ಇಲ್ಲಿ ಮಾಡು ಸಹಿ ಅಂತಾರಲ್ಲ ಆ ತರ ನೀವ್ ನಿಂದಿರ್ಬೇಕು ರಾಯರೇ. ಅಂದ್ರೆ ನಾನು ಈ ಜಾಗ ಹಿಡಿದಕ್ಕೂ ಒಂದ್ ಒಳ್ಳೇದಾಗುತ್ತ ಅನ್ಕೊಂತೀನಿ ರಾಯರೇ ನಾನು ಅಂತೇಳಿ ಹೋದಿನ ರಾಯರೇ. ನಾನು ಬಾಗಲಕೋಟೆ ಹೋದಿನ ರಾಯರೇ. ನನಗೆ ಈಗ ಜಾಗ ಒಂದ್ ಹಿಡಿಬೇಕಾದ್ರೆ ಎಲ್ಲರೂ ಕೇಳ್ತಾರ ರಾಯರೇ. ನಾನು ಎಲ್ಲಿ ಕೇಳಿದ್ರ ರಾಯರೇ ಇನ್ನು ಹಿಡಿಬೇಕು ಇನ್ನು ಹಿಡಿಬಾರ್ದು ಅಂದ್ರೆ ರಾಯರ್ ಕೊಟ್ಟಿದ್ದು ನಾ ಯಾವ್ದು ಎಲ್ಲಿ ಕೇಳಕ್ ಹೋಗಿಲ್ಲ ರಾಯರೇ ನಾನು. ಬಟ್ ರಾಯರ್ ನಮ್ಮಿಂದ ನಾ ಯಾವ್ದು ಏನು ನಂಬಂಗಿಲ್ಲ, ಯಾವ್ದು ಯಾರನ್ನೂ ಕೇಳಂಗಿಲ್ಲ ರಾಯರೇ ನಾನು. ಹೋದ್ರೆ ರಾಯರೇ ನೀ ಎಲ್ಲಾರು ಕಾಣಿಸ್ಬೇಕು ನನಗ. ರಿಜಿಸ್ಟ್ರೇಷನ್ ಆಯ್ತಾ ಜಾಗದ್ದು? ಏನ್ ರಾಯರೇ ಜಾಗ ತಗೊಂಡ್ರಿ ನಮ್ಮ? ಹಾ ರಾಯರೇ ತಗೊಂಡಿವಿ ರಾಯರೇ. ಮುಂದೆ ರಾಯರೇ ಇದು ಒಟ್ಟು ನೀವು ನನಗೆ ಕಾಣಿಸ್ಬೇಕು, ನೀವು ಎಲ್ಲಾರ ಒಂದ್ ತವಲ್ಲೇ ಅನ್ಕೊಂಡ್ ಹೋಗಿನ್ ರಾಯರೇ. ಹೋಗಿಂತ ಅಂಗಡಿಯಾಗ ನೋಡ್ತೀನಿ ರಾಯರೇ, ಕ್ಯಾಲೆಂಡರ್ ಹಾಕ್ಯಾರ, ಕ್ಯಾಲೆಂಡರ್ ಒಳಗೆ ತಂದು ನೋಡಿದೆ ಅಲ್ಲಿ ಕಾಣಿಸ್ಲಿಲ್ಲ, ಅವ್ರ ಟೇಬಲ್ ಮ್ಯಾನ್ ನೋಡಿದೆ ಅಲ್ಲಿ ಕಾಣಿಸ್ಲಿಲ್ಲ, ಎಲ್ಲಿ ಕಾಣಿಸ್ಲಿಲ್ಲ ರಾಯರೇ. ಅವ್ರ ಅಂಗಡಿ ಇದ್ರಿಗೆ ಒಂದು ಫೋಟೋ ಹಾಕ್ಯಾರ ರಾಯರೇ, ಬೇರೆ ಅಂಗಡಿಯಾಗ ರಾಯರೇ ಅದು. ರಾಯರೇ ನೀವು ಇಲ್ಲ ಬೀರಿ, ಅದು ಅವ್ರ ಅಂಗಡಿಯಾಗ ಇರ್ಬೇಕಿತ್ತು. ನೀನು ನಂಗೆ ಎಷ್ಟೋ ಸಮಾಧಾನ ಆಗಿತ್ತು, ಖುಷಿ ಆಗಿತ್ತು. ಇದ ಅಂಗಡಿಯಾಗ ನಾ ಸಹಿ ಮಾಡುವ ಅಂಗಡಿಯಾಗ ನೀವು ಇದ್ದಿದ್ರೆ ನಂಗೆ ಖುಷಿ ಆಗಿತ್ತು, ಇನ್ನೂ ಖುಷಿ ಆಗಿತ್ತು. ನೀವು ಮುಂದೆ ನಿಂತು ನಾನು ಸಹಿ ಮಾಡಿಸ್ದಂಗೆ ಆಗಿತ್ತು ಅನ್ಕೊಂಡ್ರೆ ರಾಯರೇ 2 ತಾಸು ನಿಂತೀನಿ ರಾಯರೇ ಅಲ್ಲೇ ಕುಂತಲೇನ. ರಾಯರೇ ನೀವು ಒಟ್ಟಿಗೆ ಇಲ್ಲೇ ಕಾಣಿಸ್ಕೋಬೇಕು, ಈ ಅಂಗಡಿಯಾಗ ಕಾಣಿಸ್ಕೋಬೇಕು, ನಾ ಎಲ್ಲಿ ಸಹಿ ಹಾಕ್ತೀನಲ್ಲ ಅಲ್ಲೇ ನೀವು ಕಾಣಿಸ್ಕೋಬೇಕು ರಾಯರೇ. ಇಷ್ಟು 2 ತಾಸು ಕಂಟಿನ್ಯೂ ಎನಿಸಿನ ರಾಯರೇ. ಆಮೇಗ ಅಲ್ಲಿ ಕಂಪ್ಯೂಟರ್ ವರ್ಕ್ ಮಾಡ್ತಾರ ರಾಯರೇ ಅಲ್ಲಿ. ಅವರು ಮಾಡ್ಬಾ ಇಲ್ಲಿ ಸಹಿ ಮಾಡ್ಬಾ ಅಂತ ಅಂದಾಗ ರಾಯರೇ ಅವ್ರು ಕಿಶೆದಾಗ ಕೈ ಹಾಕೊಂಡು ತೆಗೆದ ರಾಯರೇ. ಪೆನ್ ಕೊಡಾಕ ರಾಯರೇ. ಪೆನ್ ಕೊಡೋ ಮುಂದಾಗ ಗೋಲ್ಡ್ ಕಲರ್ ರಾಯರು ಹೊರಗ್ ಬಿದ್ದ ರಾಯರೇ ಆ ಪೆನ್ನಿನ ಜೊತೆನ. ನಾ ಅನ್ಕೊಂಡಿದ್ದೆ ರಾಯರು, ನಾ ಅನ್ಕೊಂಡಿದ್ದೆ ರಾಯರೇ ಮನ್ಯಾಗ ಅನ್ಕೊಂಡಿದ್ನಿಲ್ಲ ರಾಯರೇ ನಾನು. ನೀವು ಇಲ್ಲಿ ಬರೀಬೇಕ ಅಮ್ಮ, ನೀ ಇಲ್ಲಿ ಬರಿ ಅಂತ ತಂದೆ ಸ್ಥಾನ ನಿಂತು ನೀವು ಹೇಳ್ಬೇಕಂತ ಅನ್ಕೊಂಡಿದ್ನಿಲ್ಲ ರಾಯರೇ. ಅಲ್ಲಿ ಪೆನ್ನಿನ ಮುಖಾಂತರ ಬಂದ್ಬಿಟ್ಟು ಪೆನ್ನಿನ ಜೊತೆ ಬಂದ್ಬಿಟ್ಟು ರಾಯರೇ ಅವರು. ನಂಬಕ್ಕಾಗ್ಲಿಲ್ಲ ರಾಯರೇ ನನ್ಗೆ. ಅಲ್ಲೇ ಹೊಳು ಬರದತಿ. ಅಲ್ಲಿ ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾ ರಾಯರ್ ನಂಬಿದ್ದು. ಎದಕ್ಕೆ ಹಿಂಗೇಕಾಗಿ ನೀನು ಇಷ್ಟ ಖುಷಿಯಾಗಿ ಆಗಲೇ ಹತ್ತಿ, ಈಗ ಎಷ್ಟು ಖುಷಿಯಾಗಿ ನೀನು ಬಾರಿ ಬಿಡು, ಎಷ್ಟು ಖುಷಿಯಾಗಿ ಅನ್ನತ್ರ ಅದು ನನಗ ಗೊತ್ತು ರಾಯರೇ. ನಂಗೆ ಪೆನ್ನಿನ ಜೊತೆ ಬಂದ್ರಲ್ಲ ರಾಯರೇ ಅವರು. ಅಂದ್ರ
ನಿನಗೇನು ತೊಂದ್ರೆ ಇಲ್ಲ ಸೈ ಮಾ ನೀನು ನಾ ಅದೀನಿ ಅಂತ ಅಂದ್ಬಿಟ್ರೆ ರಾಯರೇ ನಂಗೆ ಅಲ್ಲೇ ಗ್ರೇಟ್. ಹಂಗ ಖುಷಿದಿಂತ ಎಷ್ಟು ಸೈ ಅದಾವ ಕಣ್ಣು ಮುಚ್ಚಿ ಸೈ ಮಾಡಿದ್ದೀನಿ ರಾಯರೇ ನಾನು. ಅಯ್ಯೋ ತಾಯಿ, ಅದ್ಭುತ ಅದ್ಭುತ. ಮತ್ತೇನ್ ಪವಾಡ ಆಯ್ತು? ಅದು ಆದ್ಮೇಲೆ ರಾಯರೇ ಮತ್ತ ಈಗ ಒಂದ್ ಕೆಲ್ಸದೊಳಗಂತ್ರು ಫುಲ್ ಜೀರೋ ಆಗಿದೆ ಅಂದ್ರು ರಾಯರೇ. ಆ ಕೆಲ್ಸದೊಳಗುನು ಚಲೋ ಆಗೈತಿ ರಾಯರೇ. ಅದೂನು ಒಳ್ಳೇದು. ಈಗ ರಾಯರೇ ಅದು ಒಂದ್ ಆಯ್ತಾ ರಾಯರೇ. ಈಗ ಇನ್ನೊಂದ್ ಪ್ಲಾಟ್ ಐತಿ ರಾಯರೇ, ಅದನ್ನು ಒಂದ್ ಖರೀದಿ ಹಾಕೊಂಡ್ ರಾಯರೇ. ಬಂಪರ್ ಲಾಟ್ರಿ ಅಲ್ಲಮ್ಮ ಇದೇನಮ್ಮ ತಾಯಿ ನಿಂದು. ಒಂದು ಜಾಗ ತಗೊಂಡ್ರೆ ಒಂದು ಜಾಗ ತಗೊಳಕ್ಕೆ ನನ್ನ ಕೈಲಿ ಯೋಗ್ಯತೆ ಇಲ್ಲ, ಹೆಂಗಪ್ಪ ಅಂತ ಹೇಳಿದ್ರಿ. ಮತ್ತೆ ಇವಾಗ ಅದೊಂದು ಜಾಗ ರಿಜಿಸ್ಟ್ರೇಷನ್, ಮತ್ತೆ ಇನ್ನೊಂದು ಜಾಗ, ಇನ್ನೊಂದು ಪ್ಲಾಟ್ ತಗೊಂತ ಇದ್ದೀರಾ. ಇದೇ ಸುರಿಮಳೆ ಒಂದು ಸಲ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇಸ್ಕೊಳಕ್ ಎರಡೇ ಕೈ ನಿಮಗೆ. ರಾಯರ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾವಿರಾರು ಕೈ ನೀವು ಕೈ ಚಾಚಬೇಕು ಅಷ್ಟು. ಯಾಕಂದ್ರೆ ಎರಡು ಕೈಯಿಂದ ಸಾಲಲ್ಲ ತಾಯಿ. ಎಷ್ಟಂತ ತಗೊಂತೀರಾ? ಅಮ್ಮ ಬಾ, ಅಣ್ಣ ಬಾ, ತಮ್ಮ ಬಾ, ಯಜಮಾನ್ರನ್ನ ಕರಿತೀರಿ, ಎಲ್ಲರೂ ಕರಿತೀರಿ. ಯಾಕಂದ್ರೆ ಅಷ್ಟು ಸ್ಟಾರ್ಟ್ ಮಾಡ್ತಾರೆ ಅವ್ರು ಕೊಡಕ್ಕೆ. ಅದಕ್ಕೆ ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಯಾವತ್ತೂ ಸುಳ್ಳಾಗಲ್ಲ ತಾಯಿ. ನೀವ್ ಹೇಳಿದ್ ಮಾತು 100% ಸತ್ಯ ಅಲ್ಲ ರಾಯರೇ. 100ಕ್ಕೂ 1000 ಸತ್ಯ ರಾಯರೇ. ನೀವ್ ಹೇಳಿದ್ದು ಒಂದೊಂದು ಪದಾನು ನೀವು ಬಾಯ ಬರ್ಸದ ರಾಯರೇ, ಅದೆಲ್ಲ ಸತ್ಯನ. ಅದೆಲ್ಲಾನು ಅದು ಒಂಥರ ಏನೋ ಒಂಥರ ರಾಯರು ನಿಮ್ ಬಾಯಾಗ ನುಡಿಸ್ತಾರ ಏನೋ, ನಿಮ್ ರಾಯರು ನಿಮ್ ನಾಲ್ಗೆ ಕುಂತಾರ ಏನೋ ಅನ್ನೋ ನಮಗ್ ಖುಷಿ ರಾಯರೇ ನಂಗ. ನೋಡು, 18 ಪವಾಡ 9 ವಾರ ವ್ರತ ಮಾಡಿ 18 ಪವಾಡ ಆಗಿದೆ. ರಾಯರ್ ಇಲ್ಲ ಅನ್ನೋರು ಈ ವಿಡಿಯೋ ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಅವ್ರಿಗೆ. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರ್ಬೇಕು, ಪ್ರತಿಯೊಬ್ಬರ ಶಾಪ್ ಅಲ್ಲೂ ರಾಯರ್ ಫೋಟೋ ಬರ್ಬೇಕು. ನೀವು ಹೇಳ್ತಿದ್ರಿ ಪ್ರತಿಯೊಬ್ಬರ ಮನ್ಯಾಗೂ ರಾಯರ್ ಫೋಟೋ ಬರ್ಬೇಕಂತ. ನೀವು ಪ್ರತಿ ಫೋನ್ಯಾಗ ಆಯ್ತು ಯಾರು ರೆಕಾರ್ಡಿಂಗ್ ಮಾಡ್ಕೋಬೇಕಾದ್ರು ಹೇಳ್ತಿದ್ರ ರಾಯರೇ ನೀವು. ನಾನು ಕೇಳ್ತಿದ್ದ ರಾಯರೇ, ನೀವು ಫೋನಿಗೆ ಹಾಕೊಳ್ಳಿ ತಕ್ಷಣ ನಾನು ನೋಡ್ತಿದ್ದ ರಾಯರೇ. ಪ್ರತಿಯೊಬ್ಬರ ಮನ್ಯಾಗೂ ಫೋಟೋ ಇರ್ಬೇಕಂತ ಹೇಳ್ತಾರ ರಾಯರು. ನಮ್ ರಾಯರು ನಾನು ಯಾಕೆ ತಗೊಂಡ್ ಬರ್ಬಾರ್ದು? ತಗೊಂಬಂದೆ ಒಂದ್ ದರಾಸತಿ ಮಂತ್ರಾಲಯಕ್ಕೆ ಹೋದಾಗ 21, 10, 11 ತಗೊಂಬಂದ್ ಎಲ್ಲಾರ ಮನೆಗೆ ಕೊಟ್ಟಿನ ರಾಯರೇ. ನನ್ಗೆ ಯಾರ ಮನೆಗಿಲ್ಲ, ಇವ್ರ ಮನೆಗೆ ಈ ಮನೆಗೆ ಕೊಟ್ಟಿನಿ, 6 ಮನೆಗೆ ಕೊಡ್ಬೇಕು. ಅಲ್ಲಮ್ಮ, ಮೊನ್ನೆ ನೀವು ಮಂತ್ರಾಲಯಕ್ಕೆ ಪಾದಯಾತ್ರೆ ಮಾಡುವಂತ ಸಂದರ್ಭದಲ್ಲಿ ನೀವು ಒಂದು ಟವೆಲ್ ತಗೊಂಡಿದ್ರಲ್ಲ, ಎಷ್ಟು ಸುಮಾರು ಟವೆಲ್ ತಗೊಂಡ್ ಬಂದಿದ್ರಿ. ಆ ಕೇಸರಿ ಕಲರ್ ಟವೆಲ್ ತಗೊಂಡ್ ಬಂದು ನೀವು ಎಲ್ಲರಿಗೂ ಅವತ್ತು ಮೇಲ್ಗಡೆ ಸ್ಟೇಜ್ ಮೇಲೆ ಬಂದಿದ್ದಲ್ಲ ಅವತ್ತು, ಇದ್ರು ಆಲೋ ಬ್ಲಾಕ್ ನಮ್ಗೆ ದೊಡ್ಡ ಸ್ಟೇಜ್ ಅದು, ಹೌದಲ್ವಾ? ನಮ್ಗೆ ಸ್ಟೇಜ್ ಹಾಕಿ ಮೇಲ್ಗಡೆ ನಿಂತ್ಕೊಂಡು ಮಾಡೋಷ್ಟು ನಮ್ಗೆ ಅಷ್ಟೊಂದು ಕೆಪಾಸಿಟಿ ಇಲ್ಲ. ನಮ್ದು ಎಲ್ಲಿ ಆಲೋ ಬ್ಲಾಕ್ ಇರುತ್ತೆ ಅದೇ ದೊಡ್ಡ ಸ್ಟೇಜ್ ನಮ್ಗೆ, ಹೌದಲ್ವಾ? ನೀವ್ ಎಲ್ಲಿ ಇರ್ತೀರಿ ಅದ ಒಂದ್ ಸ್ಟೇಜ್ ಅಂತ ಅನ್ಕೊಂಡಿರಾಯ್ರಿ. ನೀವು ಎಲ್ಲಿ ಕುಂದಿರ್ತೀನಿ ಅಲ್ಲಿ ಕುಂದಿರ್ತೀನಿ ಬಾಜು. ಒಳ್ಳೇದಾಗ್ಲಿಮ್ಮ. ಏನಮ್ಮ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಇದು ನನಗೆ ಖುಷಿ, ಕೇಳೋದಕ್ಕೆ ಬಹಳ ಆನಂದ ಆಗುತ್ತೆ ನನ್ನ ತಾಯಿ. ಇದೇ ರೀತಿಯಾಗಿ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡಿ ಇನ್ನೂ ನಿಮ್ದು ಅದ್ಭುತವಾಗಿ ಆಗುತ್ತೆ ತಾಯಿ ನಿಮ್ದು. ರಾಯರೇ ಮತ್ ಇನ್ನೊಂದು ಅದನ್ನ ಬೈಕ್ ತಗೊಳಕ್ ಹೋಗಿದ್ದಿಲ್ಲ ರಾಯರೇ ನಾವು. ಅವಾಗ ಬ್ಯಾಂಕಿಂದ ಸ್ವೀಲ್ ಸರಿ ಇದ್ದಿದ್ದಿಲ್ಲ ರಾಯರೇ ನಮ್ಮ ಮನಿಯವ್ರದ್ದು. ಅದು ಒಂದ್ ದೊಡ್ಡ ಮ್ಯಾಜಿಕ್ ರಾಯರೇ. ಒಂದು 4 ವರ್ಷ ಆತ ಅವ್ರ ಮ್ಯಾಗ ಲೋನ್ ಹಾಕಿದಿಲ್ಲ ರಾಯರೇ. ಅವತ್ತ ಮತ್ ನಿನ್ ಮ್ಯಾಗ ಅಂತೂ ಬರಂಗಿಲ್ಲ, ನನ್ ಮ್ಯಾಗ ತಗೊಂಡು ಅಂತ ಕ್ಯಾಸ್ ನಾವು ಹೋಗಿ ಕ್ಯಾಸ್ ಅಲ್ಲಿ ಎಲ್ಲ ನಮ್ಮ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಚೆಕ್ ಮಾಡ್ತೀವಿ ರಾಯರೇ. ಇವ್ರ ಹೆಸರೇ ಬರಂಗಿಲ್ಲ, ಹೆಣ್ಮಕ್ಳ ಹೆಸರೇ ಲೈಸೆನ್ಸ್ ಬೇಕು ಅಂತ ಕೇಳಿದ್ರು ರಾಯರೇ ಅವರು. ಆತ ಇನ್ನ ತಗೊಳಕ್ ಆಗಂಗಿಲ್ಲ ನಡಿ ಮನಿಗೆ ಅನ್ಕೊಂಡಿರ ರಾಯರೇ ನಾವು. ಅವ್ರೊಬ್ರು ಕರೆದ್ರು, ನೋಡು ಮರ ನಿಮ್ದು ಚೆಕ್ ಮಾಡೋಣ ಅಂತಂದ್ರ ರಾಯರೇ ನಮ್ಮ ಮನಿಯವ್ರದವ್ರು. ಇಲ್ಲ ನಮ್ಮ ಮನೆಯವ್ರು ಬರೋಣ ನಮ್ಗೆ ಗೊತ್ತಿತ್ತು ರಾಯರೇ. 4 ವರ್ಷ ತನ ಆಯ್ತು ಎಲ್ಲಿ ಗಾಡಿ ಟ್ರೈ ಮಾಡಿದ್ರೆ ರಾಯರೇ, ಬೇರೆ ಕಡೆ ಎಲ್ಲ 4-5 ಸಾವಿರ ಟ್ರೈ ಮಾಡಿದ್ವಿ, ಬಂದಿದ್ದಿಲ್ಲ ರಾಯರೇ ಅದು. ಆಮೇಲೆ ನೋಡು ನಿಂದ್ರು ರಾಯರ್ ಮೇಲೆ ಭಾರ ಹಾಕಿ ಏನೇನೋ ಫಾರ್ವರ್ಡ್ ಮಾಡ್ತಾರಂತ, ಏನೇನೋ ಮ್ಯಾಜಿಕ್ ಮಾಡ್ತಾರಂತ. ಇಲ್ಲಿ ಏನೋ ಮ್ಯಾಜಿಕ್ ಆಗ್ಬೋದು, ನಿಂದ್ರು ನೋಡು ನನ್ನ ಕ್ಯಾಸ್ ಆಧಾರ್ ಕಾರ್ಡ್ ಅವ್ರ ಕೈಯಾಗ ಕೊಟ್ಟು ಅವ್ರು ಏನೋ ಅಂದ್ರೆ ರಾಯರೇ, ನಿಮ್ದು ಸಕ್ಸಸ್ ಆಗೈತಿ ತಗೊಂಡ್ ಹೋಗ್ರಿ ಇವತ್ತ ತಗೊಂಡ್ಬೇಕಿರ ಅಂತ ಕೇಳಿದ್ರು ರಾಯರೇ ಅವ್ರು ನಮಗೆ. ನಮ್ದು ಅವ್ರದ್ದು ಅಂದ್ರೆ ಕಟ್ಟಬೇಕು ಅಂತಾರಲ್ಲ ರಾಯರೇ, ಹಂಗೈತೆ ಒಟ್ಟು ಎಲ್ಲಿ ಲೋನ್ ಸಿಕ್ತಿದ್ದಿಲ್ಲ ಅವ್ರಿಗೆ. 4 ವರ್ಷ ತನಕ ಸಿಕ್ಕಿಲ್ಲ. ಅವತ್ತೇ ಸಿಕ್ತು ಅಲ್ಲಮ್ಮ. ಇದು ರಾಯರ ಪವಾಡಗಳು, ರಾಯರ ಬಗ್ಗೆ ಹೇಳ್ಬೇಕಂದ್ರೆ ದಿನವೇ ಸಾಲಲ್ಲ. ಇವತ್ತು ನಿನ್ನ ಪವಾಡ ಕೇಳ್ಬೇಕಂದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ ತಾಯಿ, ಅಷ್ಟು ಪವಾಡ ಇದೆ ನಮ್ಮ ನಿಮ್ಗೆ. ಹೌದು ರಾಯರೇ, ಅದಕ್ಕೆ ಇನ್ನೂ ಏನೋ ಮರ್ತೀನಿ, ಏನೋ ಒಂದ್ ನೆನ್ಪು ಮಾಡ್ಕೊತೀನಿ ರಾಯರೇ. ಭಾಳ ಆಗ್ಯಾವ ರಾಯರೇ, ಅದನ್ನ ಹೆಂಗ್ ಹೇಳ್ಬೇಕು? ಇನ್ನೊಂದ್ ದಿನ ಮತ್ತೊಂದ್ ದಿನ ಒಂದು ಲಿಸ್ಟ್ ಮಾಡ್ಕೊಂಡು ಹೇಳ್ಬೇಕು ರಾಯರೇ ನಾನೀಗ. ರಾಯರೇ ರಾಯರ ಬಗ್ಗೆ ಎಷ್ಟು ಹೇಳಿದ್ರು ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿನ ರಾಯರೇ. ಆ ರಾಯರ್ ನಮ್ಮ ಪಾಲಿಗೆ ಎಲ್ಲಾ ತರ ನಿಂತಾರ ರಾಯರೇ, ಎಲ್ಲಾ ತರ ನಿಂತಾರ. ಎಲ್ಲಾ ತರ ಅಂದ್ರೆ ಏನ್ ಅದೇನೈತಿ ರಾಯರೇ, ಪದಗಳನ್ನೇ ಇಲ್ಲ ರಾಯರ ಬಗ್ಗೆ ವರ್ಣನೆ ಮಾಡಕ. ನಮ್ಮ ಪೂರ್ವ ಜನ್ಮದ ಪುಣ್ಯನೋ ಯಾವಾಗ ಪುಣ್ಯ ಮಾಡಿದ್ಯೋ ಗೊತ್ತಿಲ್ಲ ರಾಯರೇ, ನೀವು ನಮ್ಮ ಪಾಲಿ ಸಿಕ್ಕಿದ್ದಕ್ಕ. ಈಗ ಉತ್ತರ ಕರ್ನಾಟಕದೊಳಗ ಫಸ್ಟ್ ಬಂದಿದ್ದು ನಮ್ಮನಿಗೆ ರಾಯರೇ ನೀವು. ಅಯ್ಯೋ ನಂತ ಯಾವ್ದಲ್ಲಮ್ಮ, ಈ ಕಡೆ ಬಂದಿದ್ದು ನಮ್ಮನಿಗೆ. ಆಮೇಲೆ ಈಗ ಎಲ್ಲಾರ ಮನೆಗೆ ಹೊಂಟಿರಾಯರೇ ನೀವು. ನೋಡಿ ಫಸ್ಟ್ ನಿಮ್ಮ ಮನೆಗೆ ಬಂದಾಗ ನಾನು ಅವತ್ತು ನೀವು ನೋಡಿ ನಾನು ಇಲ್ಲ, ನಾನ್ ಫಸ್ಟ್ ಬಂದಿದ್ನ ನೀವು ಬಂದಿದ್ರ ನಾನು ನೋಡಿಕೊಂಡು? ನೀವು ಬಂದಿದ್ರಿ ರಾಯರೇ. ಫಸ್ಟ್ ನಾನು ಬಂದಿದ್ದೀನಿ ಮನೆಗೆ, ಆಮೇಲೆ ನೀವು ನಾನು ನೋಡಿಕೊಂಡು ಕೇದಾರನಾಥಕ್ಕೆ ಹೋಗುವಾಗ ಬಂದಿದ್ರು. ನಿಮ್ ತಾಯಿ ಬಂದಿದ್ರು. ಒಂದು ಇನೋವಾ ಕಾರ್ ಗಾಡಿ ಮಾಡ್ಕೊಂಡು ಎಷ್ಟೋ ಅವ್ರ ಸ್ನೇಹಿತರು ಅವ್ರನ್ನ ಎಲ್ಲ ಮಾಡ್ಕೊಂಡು ನನಗೆ 3 ದಿನ ಹುಡುಕಿದ್ದಾರೆ. ನಿಮ್ ತಾಯಿ ಎಲ್ಲಿದ್ರು? ನಿಮ್ ತಾಯಿ ಅದ ರಾಯರೇ ಇಲ್ಲಿ ಅದ್ರ ರಾಯರೇ. ಅವ್ರ ಜೊತೆಗೆ ಎಷ್ಟು ಜನ ಬಂದಾರ, ಅವ್ರಿಗೆ ಪವಾಡ ಆಗೈತೆ ರಾಯರೇ. ಈಗ ಅವ್ರದ್ದು ಒಂದು ಹಂಗ ಚಾಂಗ್ ಇತ್ತು ರಾಯರೇ ಅವ್ರದ್ದು. ಅವ್ರು ನಿಮ್ಮಂತೆಲ್ಲ ಬಂದು ಎಲ್ಲಾ ತರ ಅಲ್ಲಿ ಸೇವೆ ಮಾಡಿ ಬಂದಿದ್ ರಾಯರೇ. ಈಗ ಆ ಚಾಂಗ್ಡಿ ತೆಗೆದು ಬೇರೆ ದೊಡ್ಡ ಬಿಸ್ನೆಸ್ ಮಾಡತ್ತಾರ ರಾಯರೇ ಅವರು. ಏನಮ್ಮ, ನನಗೆ ಆನಂದ ಆಗುತ್ತೆ, ಮೈಯೆಲ್ಲ ರೋಮಾಂಚನ ಆಗುತ್ತಲ್ಲಮ್ಮ ನಿಮ್ ಪವಾಡ ಕೇಳ್ತಾ ಇದ್ರೆ. ನಿಮ್ಮಂತೆಲ್ಲ ಬಂದಿದ್ರು ರಾಯರೇ ಅವರು. ನಾನು ಅವ್ರಿಗೆ ಏನಂತ ಹೆಸರಿಟ್ಟಿನ ರಾಯರೇ ಗೊತ್ತು? ಕೋಟಿ ಲಕ್ಷ. ಒಬ್ಬಕಿನ್ ಲಕ್ಷ, ಒಬ್ರು ಕೋಟಿ. ಅವ್ರ ಹೆಸರು ರಾಯರೇ.
ನಮ್ಮಿಂತ ಕೋಟಿ ಲಕ್ಷ ಅಂತ ಹೆಸರು ಇಟ್ಕೊಂಡ್ಬಿಟ್ರೆ ರಾಯರೇ. ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಿ. ನಿಮ್ಮ ಮುಖದಲ್ಲಿ ನಾನು ನಗು ನೋಡ್ಬೇಕು, ಅದೇ ನನ್ನ ಆಸೆ. ನಿಮ್ ತಾಯಿ ಹೇಳಿದ್ದಾರೆ. ಇಲ್ಲೇ ಅದ ರಾಯರೇ, ಕೊಡ್ತೀನಿ ರಾಯರೇ. ಕೊಡಮ್ಮ. ಹಾ ಹಲೋ ರಾಯರೇ. ಅಮ್ಮ. ಹಾ ರಾಯರೇ, ಫಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಹೋದಾಗ ರಾಯರೇ, ಅವಾಗ ನಾನು ರಾಯರ್ ನೋಡ್ಕೊಂತ ತಗೊಂತ ಕುಂತಿದ್ದೆ ರಾಯರೇ, ಇದ್ರಿಗೆ ಹೊರಗ ಅಂಗಳದಾಗ ರಾಯರೇ. ಹಾ ಅವಾಗ ನಾ ಅನ್ಕೊಂಡ್ ಹೋಗಿನ್ ರಾಯರೇ, ನೀವು ನಂಗೆ ಪೂಜೆ ಹೇಳ್ಕೊಟ್ಟಿಂತ ನಾಳೆ ಹೋದಾಗ ರಾಯರೇ, ನಾ ಅನ್ಕೊಂಡಿದ್ದೆ ನನ್ಗೆ ಇದ್ರಾಗ ತೊಂದ್ರೆ ಐತೆ, ನನಗೆ ಹೆಂಗ್ ಹೇಳ್ಬೇಕು ರಾಯರೇ ನಿನ್ಗ ಅನ್ಕೊಂಡು ನಾನು ಒಳಗೆ ಹೆಜ್ಜೆ ಇಟ್ಟಿನ ರಾಯರೇ. ಇನ್ನ ಬಾಕ್ಲ ತೆಗ್ದು 6:30 7 ಗಂಟೆಗೆ ತೆಗಿತಾರ ರಾಯರೇ, ಅದು ದೊಡ್ಡ ಬಾಕ್ಲ ರಾಯರೇ. ಅದನ್ನ ತೆಗೆದು ಒಂದ್ ಹೆಜ್ಜೆ ಇಡ್ತೀನಿ ರಾಯರೇ. ನೀವ್ ಅದಿಗೂ ಇಲ್ಲ ಅಂತ ಇಷ್ಟ ಕೇಳ್ಕೊಂಡಿನ ರಾಯರೇ, ಅಂದ್ರೆ ನಾ ರಾಯರ್ ಬಗ್ಗೆ ಇನ್ನಷ್ಟ ಅರ್ಕೊಂಡಿದ್ದಿಲ್ಲ ರಾಯರೇ. ನಾನು ಒಂದ್ ಹೆಜ್ಜೆ ಹಿಂಗ್ ತೆಗೆದು ಬಲಗಾಲ ಇರ್ತೀನಿ ರಾಯರೇ. ನಾ ಏನ್ ಅನ್ಕೊಂಡಿರ್ತೀನಿ ಅಲ್ಲಿ ಇಲ್ಲ ಐತೆ ರಾಯರೇ. ನಾನು ಬಗ್ಗನ ಕೈ ಮುಚ್ಕೊಂಡ್ಬಿಟ್ಟೆ ತಗೊಂಡ್ ರಾಯರೇ. ನಾ ಅದನ್ನ ಏನು ಅಮೌಂಟ್ ರಾಯರೇ. ನಂಗೆ ಏನೋ ತೊಂದ್ರೆ ಇಲ್ಲ, ನಂಗೆ ಅಟ್ಲೀಸ್ಟ್ ₹100 ದುಡುಕಿ ಕೊಡೋ ರಾಯರೇ. ನಂಗ ಏನ್ ಹೇಳ್ಬೇಕನ್ನೋದು ಗೊತ್ತಾಗಿಲ್ಲ ರಾಯರೇ. ನಂಗ ಒಂದ್ ಟೈಮ್ನಾಗ ನಿನ್ ಗಂಡ ದುಡಿಯಂಗೆ ಇಲ್ಲ, ತಗೋ ₹100 ದುಡಿಯೋಷ್ಟು ಯೋಗ್ಯತೆ ಇಲ್ಲ, ಮೈ ಒಂದ ಬೆಳೆಸನ ದುಡಿಯಕ್ ಆಗಂಗಿಲ್ಲ ಅವಾಗ. ಇನ್ನ ದುಡ್ಡು ಹಾಕು ನಿನ್ ಗಂಡಂಗ ಅಂತ ರಾಯರೇ. ಈ ಸಮಯದೊಳಗೆ 10 ಮಂದಿ ದುಡಿಯೋಷ್ಟು ಕೆಪಾಸಿಟಿ ನನ್ ಗಂಡಗ್ ಬಂದೈತೆ ರಾಯರೇ. ವೆರಿ ಗುಡ್. ಅದನ್ನ ಎಷ್ಟು ವರ್ಣನೆ ಮಾಡಿದ್ರು ಸಾಲಂಗಿಲ್ಲ, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲಂಗಿಲ್ಲ ರಾಯರೇ ನನಗ. ಕಣ್ಣೀರು, ಈ ನಿನ್ನ ಕಣ್ಣೀರು ಕಷ್ಟದ ಕಣ್ಣೀರಲ್ಲ, ಇದು ಸುಖದ ಸಂಪತ್ತಿನ ಸಿರಿ ಸಂಪತ್ತಿನ ಕಣ್ಣೀರು ಇದು. ಹೌದು ರಾಯರೇ. ಈ ಕಣ್ಣೀರು ಯಾಕೆಂದ್ರೆ ಅಷ್ಟು ನೀನು ಮಂತ್ರಾಲಯಕ್ಕೆ ಹೋಗಿ ಬಂದು ಅವತ್ತು ನಿಮ್ಗೆ ಹಣಕಾಸು ಏನೋ ಒಂದು ಕೊಟ್ಟಿದ್ದಾರೆ ಅಂದ್ರೆ, ಅವತ್ತು ನಿಮ್ಗೆ ಕೊಟ್ಟಿದ್ದು ರಾಯರು ಇವತ್ತಿಗೂ ನಾನ್ ಸ್ಟಾಪ್ ಅಷ್ಟು ಕೊಡ್ತಾ ಇದಾರೆ ಅಂದ್ರೆ ಅದೆಲ್ಲ ರಾಯರ ಮಹಿಮೆ, ರಾಯರ ಪವಾಡ. ಅದು ಹೋಗಿ ತಗೊಂಡಿ ರಾಯರೇ, ಬಡಗನ ಬಗ್ಗೆ ಕ್ಯಾಸ್ ಎಲ್ಲ ಅಷ್ಟು ಜನ ಅದ್ರ, ಅಷ್ಟು ಜನಕ್ಕೆ ಕಣ್ಣಿಗೆ ಬಿದ್ದಿಲ್ಲ, ನನ್ ಕಣ್ಣಿಗೆ ಬಿದ್ದ ತಗೊಂಡ್ ಬಡಗನ ಕೈಯಾಗಿ ಇಟ್ಕೊಂಡ್ ಕ್ಯಾಸ್ ಅಳಕ್ ಅಲ್ಲೇ ಚಲೋ ಆತ್ರ ರಾಯರೇ. ನಾ ಕೇಳ್ಕೊಂಡಿದ್ದೆ, ನಾ ಬಂದಿದ್ದು ಇದಕ್ಕ ನೀ ಅದೇ ಇಲ್ಲಪ್ಪ ರಾಯರೇ, ನೀ ಇದ್ದಿದ್ದ ನಂಗೆ ಏನೋ ಒಂದು ಸೂಚನೆ ಕೊಡು ಅಂತ ಅಷ್ಟೇ ಕೇಳಬಾರ್ದಂತ. ನಂಗೆ ಹಿಕ್ಕಟ್ ಗೊತ್ತಾಗಿತ್ತು ರಾಯರೇ, ನೀವು ಅದಿರ ಇಲ್ಲ ಅಂತ ಕೇಳಬಾರ್ದಂತ ರಾಯರೇ. ನಂಗೆ ಹಿಕ್ಕಟ್ ಗೊತ್ತಾಗೈತೆ, ಅದು ನಾ ಆಲ್ರೆಡಿ ಕೇಳ್ಬಿಟ್ಟಿದ್ದೆ ರಾಯರೇ. ನಾನು ನೀವ್ ಇದ್ದಿದ್ರ ನನಗ ಈ ಸೂಚನೆ ಕೊಟ್ಟು ನಂಗೆ ಇದ್ರ ಸಂಬಂಧ ಬಂದಿನ ರಾಯರೇ, ನನಗನ್ನ ದುಡಿಬೇಕು, ₹100 ದುಡಿಯಲ್ಲಕ್ಕ ದುಡ್ಡು ನಂಗೆ ತಂದು ಹಾಕ್ಬೇಕು ಇಷ್ಟ ರಾಯರೇ. ನಿಮ್ ಕಡೆ ಕೇಳ್ಕೊಂಡು ಅಂತಿದ್ದು, ನೀವು ಅದಿರಂದ್ರೆ ನಂಗೆ ಏನೋ ಒಂದು ಸೂಚನೆ ಕೊಡ್ರಿ ಅಂತ ಅನ್ಕೊಂಡು ಒಂದ್ ಹೆಜ್ಜೆ ಮುಂದಿಟ್ಟಿನ ರಾಯರೇ. ನೋಡಮ್ಮ, ಅದು ಚಿಕ್ಕನ್ನ ತಗೊಂಡು ಕೈಯಾಗ ಮುಟ್ಟಿಗೆ ಮಾಡ್ಕೊಂಡು ಊರ್ ಬರೋ ಮಟನು ಅಷ್ಟು ಖುಷಿ ರಾಯರೇ. ಬಂದು ಮರ್ದಿನ ಯಾರೋ ಒಬ್ರು ಬಂದ್ ರಾಯರೇ, ಬಂದು ಹೆಂಗ್ ಹೇಳ್ಬೇಕು ರಾಯರೇ, ₹85,000 ಸಾಮಾನ್ ಹಾಕೋದ್ರ ರಾಯರೇ. ಎಷ್ಟು ಖುಷಿ ಆಗ್ಬೇಕು ರಾಯರೇ. ₹1 ₹100 ರಾಯರೇ. ನನ್ ಮಗಳ ಡಬ್ಬಂದು ಹೊಡ್ಕೊಂಡು ನಾವು ಇದು ಮಂತ್ರಾಲಯಕ್ಕೆ ಹೋಗಿನ ರಾಯರೇ. ನಾನು ಡಬ್ಬ ₹1 ₹10 ₹20 ಹಾಕಿದ್ದು ನನ್ನ ಮಗಳ ಡಬ್ಬಿ ಓಡೋದು ರೊಕ್ಕ ತಗೊಂಡಿನ ರಾಯರೇ. ನನ್ಗೆ ಹೋಗಕ್ ರೊಕ್ಕ ಇಲ್ಲಾರ್ಕ ಈ ಟೈಮ್ದಾಗ ಈಗ ಅನ್ಸುತ್ತ ಯಾರ್ಯಾರು ಹೋಗ್ತಾರೆ ಮಂತ್ರಾಲಯಕ್ಕೆ ಅಷ್ಟು ಕರ್ಕೊಂಡ್ ಹೋಗ್ಬೇಕು ನಾನು. ನೀನು ಬರ್ತೇನೆ, ಹೋಗ್ಬಾ ಗಾಡಿ ಮಾಡ್ತೀನಿ, ಒಟ್ಟರು ಹೋಗ್ಬರ್ರಿ ಹಿಂಗ ಅನ್ನೋಷ್ಟು ಖುಷಿ ಬಂದೈತೆ ರಾಯರೇ ನನಗಾರ. ನೋಡಮ್ಮ, ಅದ್ಭುತ ಅದ್ಭುತ. ಅದಕ್ಕೆ ರಾಯರಿದ್ದಾರಮ್ಮ, ಬೃಂದಾವನದಲ್ಲಿ ಜೀವಂತವಾಗಿ ಇನ್ನೂ ಕುಳಿತಿದ್ದಾರೆ ತಾಯಿ ರಾಯರು. ಒಳ್ಳೇದಾಗಿ, ಆದಷ್ಟು ಬೇಗ ನಿಮ್ಮ ಮನೆಗೆ ಬರುತ್ತೆ ಇನ್ನೂ ಒಂದು ಸತಿ. ಅದನ್ನ ದಾರಿ ಕಾಯಕತ್ತೀವಿ ರಾಯರೇ. ಇವತ್ತು ಹೋತು, ಸೋಮವಾರ ಹೊತ್ತು, ಮಂಗಳವಾರ ಹೊತ್ತು, ಬುಧವಾರ ಹೊತ್ತು, ಹಿಂಗ ಲೆಕ್ಕ ಹಾಕತ್ತೀರ ರಾಯರೇ. ಯಾವಾಗ ಬರ್ತಾರೆ ಕಾಯಕತ್ತೀವಿ ರಾಯರೇ. ನೀವು ಬರೋವಲ್ರಿ ಇನ್ನ. ಬರ್ತೀನಿ ಕೊಡಮ್ಮ, ತಾಯಿ ಕೇಳಿ ಕೊಡು. ಹಾ ರಾಯರೇ. ಜೈ ಜೈ ಶ್ರೀರಾಮ್ ಅಪ್ಪಾಜಿ. ಜೈ ಶ್ರೀರಾಮ್. ನನ್ನ ತಾಯಿ, ಏನಮ್ಮ ಮಗಳಿಗೆ ಪವಾಡ 1 2 18 ಪವಾಡ. ರಾಯರಿಲ್ಲ ಅನ್ನೋರು ಈ ವಿಡಿಯೋ ಕೇಳಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಎಷ್ಟೋ ಜನಗಳು ಕ್ವಶನ್ ಮಾಡ್ತಾರೆ ರಾಯರ ಹತ್ರ ಹೋಗಿ, ರಾಯರೇ ನೀವು ನಿಜವಾಗ್ಲೂ ಇದೀರಾ ಅಂತ ಕೇಳ್ತಾರೆ. ಅಂತವ್ರಿಗೆ ಹೇಳೋದು ಒಂದೇ ಆನ್ಸರು, ನೋಡಿ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡಿದ್ದಕ್ಕೆ ಸುರಿಮಳೆನೆ ಕೊಟ್ಟಿದ್ದಾರೆ ಈ ತಾಯಿಗೆ. ಆಕಿಗೆ ಇನ್ನೂ ನೆನಪಿಲ್ಲ ಅಪ್ಪಾಜಿ, ಇನ್ನು ಹೇಳು ನೆನಪಿಲ್ಲ. ಲಿಸ್ಟ್ ಮಾಡಿ ಇಟ್ಕೋಬೇಕಾಗಿತ್ತು. ಆಕೆ ಅಂದ್ಕೋಂತ ಇಷ್ಟು ದಿನ ಹೇಳೋದು ಬಿಟ್ಟಾಳಪ್ಪಾಜಿ. ಮತ್ತೊಂದು ಅದು ಇನ್ನೊಂದ್ ಜಾಗ ಈಗ ಖರೀದಿ ಮಾಡೋದೈತೆ ಅಂದ್ರಲ್ಲ, ಫಸ್ಟ್ ನನಗೂ ಹೇಳಿಲ್ಲ ಆಕಿ. ಇವಾಗ ಫಸ್ಟ್ ಅಪ್ಪಾಜಿ ಮುಂದೆ ಹೇಳಿಂದ ಮುಂದಿನ ಕೆಲಸ ಹಾಕಿದೆ ಈಗ. ಒಳ್ಳೇದಾಗ್ಲಿ ನನ್ನ ತಾಯಿ. ನೋಡಮ್ಮ, ಇದು ಎಷ್ಟು ಅದ್ಭುತ, ನನಗೇ ರೋಮಾಂಚನ ಆಗ್ತಾ ಇದೆ. ನಾನು ಹೇಗೆ ಹೇಳಿದೆ, ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗ, ಅಮ್ಮ ನೀವು ಮನೆ ಕಟ್ತೀರಾ ಅಂತ ಹೇಳಿದ್ದೆ ನಾನು. ಅಲ್ಲ, ನೀವು ನನಗೆ ಕ್ವಶನ್ ಮಾಡಿದ್ರಿ, ನನ್ನ ಹತ್ರ ದುಡ್ಡೇ ಇಲ್ಲ, ಈ ಅಪ್ಪ ನೋಡಿದ್ರೆ ಏನು ಮನೆ ಕಟ್ತೀಯಾ ಅಂತ ಹೇಳ್ತಾ ಇದ್ದೀನಿ. ನಾನೇ ಸಾಲದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀನಿ. ಇವ್ರು ಬಂದು ನಾನು ಏನಂತಿದ್ದೆ ಅಪ್ಪಾಜಿ, ಅಮ್ಮ ನಾನು ನೀ ಅತಿ ಶೀಘ್ರದಾಗ ಮನಿ ಕಟ್ತೀರಿ, ನಿನ್ನ ಮಗಳು ಮನಿ ಕಟ್ತಾಳ ಅಂದಾಗ ನಾನು ಹಿಂಗಂತಿದ್ದೆ ನನ್ನ ಹಳ್ಳಿ ಭಾಷಾದಾಗ ಅಪ್ಪಾಜಿ. ಈ ಅಜ್ಜಿಗೇನ್ ತಲೆ ಕಿತ್ತೈತೇನ ಅಪ್ಪಾಜಿಗೆ, ನಮ್ಮ ಹತ್ರನ ₹1 ಇಲ್ಲ, ಮನಿ ಕಟ್ತೀರಿ ಅಂತಾರಲ್ಲ ಇವ್ರು. ನಾವ್ ಎಲ್ಲಿಂದ ಮನಿ ಕಟ್ಟುನು, ಇದ್ದಿದ್ದು ಸಾಲ ಹೊರ್ಕೊಳ್ಳೋದು ನಮ್ಗೆ ಕಷ್ಟ ಆಗೈತಿ, ಹೊಟ್ಟಿ ತುಂಬಿಸ್ಕೊಳ್ಳೋದು. ಇವ್ರು ಮನಿ ಕಟ್ತೀನಿ ಅನ್ನಕತ್ತಾರಲ್ಲ, ಸುಮ್ನೆ ಯಾಕೆ ಅನ್ನಕತ್ತಾರ ಇವ್ರ ಅಪ್ಪಾಜಿಯರು? ಇವ್ರದೇನ್ ತಲೆ ಕಿತ್ತೈತೇನ? ಇದು ಹಿಂಗತಿನ ಆತ್ಮದಾಗ ಮೂಡಿ ಹೋಗೈತಿ ಅಪ್ಪಾಜಿ. ನಾನು ಅನ್ಬೇಕು ಅನ್ಬಾರ್ದು, ಸರಿಯೋ ತಪ್ಪ ಗೊತ್ತಿಲ್ಲ ಅಪ್ಪಾಜಿ ನನ್ಗ. ಆದ್ರೆ ಇವ್ರು ಮನಿ ಕಟ್ತೀವಿ ಅಂದ್ಗಳೇನ ಸುಮ್ನೆ ಪ್ರತಿಯೊಂದು ಟೈಮ್ ಹಿಂಗಂತಾರಲ್ಲ ಇವ್ರು. ನಾವ್ ಎಲ್ಲಿಂದ ಕಟ್ಬೇಕು ಮನಿ? ನಮ್ಮ ಹತ್ರನ ₹1 ಇಲ್ಲ, ನಾವ್ ಎಲ್ಲಿಂದ ಮನಿ ಕಟ್ಬೇಕು ಅಂದಿವಿ. ಆ ಸಂದರ್ಭ ಇವಾಗ ಬಂತಲ್ಲ ಅಪ್ಪಾಜಿ. ಅಪ್ಪಾಜಿ ಅಂತಿದ್ರು ನಾವು ಸುಳ್ಳ ಮಾಡಿದೀವಿ ನೋಡವಿ, ಕರೆಕ್ಟ್ ಅದ ಅಪ್ಪಾಜಿ ಅಂದಿದ್ದು. ಆದ್ರ ಟೈಮಿಂಗ್ ಅದು ಯಾವಾಗ ಹೆಂಗಿರ್ತೈತಿ ಹೇಳಕ್ ಆಗಂಗಿಲ್ಲ. ಅದು ನಮ್ ಕಷ್ಟದಾಗ ನಮ್ಗೆ ಗೊತ್ತಾಗ್ಲಿಲ್ಲ ಅಪ್ಪಾಜಿ ನೀ ಅನ್ನೋದು. ನನಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗತ್ತಿಲ್ಲ ಅಪ್ಪಾಜಿ. ಅಷ್ಟು ಅದು
ನನಗ ಅದನ್ನ ಹೆಂಗ್ ಹೇಳ್ಕೊಬೇಕು ಅನ್ನೋದು ನನಗೆ ಅರ್ಥ ಆಗವಲ್ದು. ಆ ಟೈಮ್ದಾಗ 2 ಸಲ ನಾನು ನಮ್ಮ ಹಳ್ಳಿ ಭಾಷಾದಾಗ ನಮ್ಗೆ ಅದ್ರಾಗ ಗೊತ್ತಾಗಂಗಿಲ್ಲ ಅಪ್ಪಾಜಿ. ನಾ ಊರ್ಲ್ ಹಾಕೊಂಡ್ಬಿಟ್ರತು, ನಾ ಹೆಂಗ್ ನಿವಾರಿಸ್ಕೊಲಿ, ನಾನು ಏನ್ ಮಾಡ್ಲಿ ಇದನ್ನ, ನಾ ಹೆಂಗ್ ಬದುಕ್ಬೇಕು ಅಂತಿದ್ದೆ. ನೀನು ಪ್ರತಿ ಒಂದು ನೀ ಹೇಳ್ಕೊಂತ ಕುಂತಾಗ ನನ್ನ ಮಗಳು ಅದು ಏಕಾದಶಿ ಅದು ಬಂದಾಗ ಅಪ್ಪಾಜಿ ಉಪವಾಸ ಮಾಡ್ತೀನಿ ಅಂತ ನಿನ್ಗೆ ಮಾಡಕ್ ಆಗಂಗಿಲ್ಲವ, ನಾ ಮಾಡ್ತೀನಿ ಅಂತಂದು ಗಂಡನ ಕೈಲಿ ಕೀಲಿ ಹಾಕೊಂಡ್ ಹೋಗ್ಯಾನ ನಮ್ಮ ತಮ್ಮ. ಈಕಿ ಉಪವಾಸ ಮಾಡ್ಬೇಕಾದ್ರೆ ಏಕಾದಶಿ ದಿವಸ ಒಳಗ ಮನ್ಯಾಗ ಕುಂತ್ಕೊಂಡು ಯಾರ್ ಜೋಡಿ ಮಾತಾಡಂಗಿಲ್ಲ, ಮತ್ತ ಎದ್ದುಗೂ ಬತ್ತಲ ಸನೇಕ ಟಾಯ್ಲೆಟಿನ ಸನೇಕ ಹೋಗಂಗಿಲ್ಲ ಅಪ್ಪಾಜಿ, ಒಂದ್ ಹನಿ ನೀರ್ ಕುಡಿಯಂಗಿಲ್ಲ. ಅದು ರಾಯರಕ್ಕಿಗೆ ಹೆಂಗ್ ಶಕ್ತಿ ಕೊಡ್ ನಾವ್ ಗೊತ್ತಿಲ್ಲ. ಕಿಲಿ ಹಾಕೊಂಡ್ ಹೋಗ್ಬೇಕು, ಮುಂಜಾನೆ 6 ಗಂಟೆ ಕಿಲಿ ಹಾಕಿದ್ ಸಂಜೆ 6 ಗಂಟೆಗೆ ಬಂದು ಕಿಲಿ ತೆಗೆದಿಬೇಕೀಗ. ಅಷ್ಟೆಲ್ಲ ಕಷ್ಟ ಅನ್ಭವಿಸ್ಬಿಟ್ಟಿವಿ ಅಪ್ಪಾಜಿ. ನಾನು ನನ್ನ ಮಗಳು ಅಷ್ಟೆಲ್ಲ ಒಮ್ಮೊಮ್ಮೆ ಕಷ್ಟದಾಗ ರಾಯರ ನಾವು ಏನ್ ತಪ್ಪು ಮಾಡಿವಿ, ನಾವು ಇಷ್ಟು ಪೂಜೆ ಮಾಡ್ತೀವಿ ಅಂದ್ರು ನನಗೆ ಏನ್ ತಪ್ಪೈತಿ, ಯಾಕೆ ನೀನ್ ಈ ವರ್ಷ ಒಳ್ಳೆ ನನಗ ನನ್ ಸಾಯಕರೆ ಬಿಡು ಅನ್ಬೇಕು. ಅದು ಸಾಯಕ್ಕೂ ಹೋಗಿದ್ದಿಲ್ಲ. ಮತ್ತೆ ಯಾರೋ ಒಬ್ರು ಬಂದು ಯಾಕ ನಿಂದ ಇಷ್ಟ ಕೊಟ್ಟಿ ಇಷ್ಟ ಐತಿ, ನೀನ್ ಸತ್ತೋಗಿ ಅದ್ನ ಏನ್ ಮಾಡಿಕೆ ಅಪ್ಪಾಜಿ, ಏನೋ ಒಂದ್ ದಾರಿ ತೋರ್ಸಕತ್ತಾನೆ ಇಲ್ಲ. ಒಂದೇ ಒಂದು ಮಾತು ಹೇಳ್ತೀನಿ ನೋಡಮ್ಮ ತಾಯಿ, ನಿನ್ನ ಮನೆಗೆ ಬಂದಂತ ಸಂದರ್ಭದಲ್ಲಿ ನೀನ್ ಫಂಡ್ ಅಂದ್ರೆ ಒಂದು ದುಡ್ಡು ಸೇವ್ ಮಾಡಿ ನಿನ್ನ ಮನೇಲಿ ಇಟ್ಟಿದ್ದೀನಿ ನೀನು, ಅದೊಂಥರ ಚಿಕ್ಕದಾಗಿ ಅದನ್ನ ತಗೊಂಡು ಬಂದು ನನ್ನ ಕೈಯಲ್ಲಿ ಕೊಟ್ಟಿ ನೀನು. ಅದು ಸುಮಾರು ಎಷ್ಟು ಅಮೌಂಟ್ ಎಷ್ಟಿತ್ತು ಏನೋ ಗೊತ್ತಿಲ್ಲ, ಸುಮಾರು ಅಮೌಂಟ್ ಆಗಿರ್ಬೋದು. ನನ್ನ ಒಂದು 4,000 5,000 ಆಗಿರ್ಬೋದು ಅನ್ಸುತ್ತೆ ಅದು ಅಮೌಂಟ್. ಎನಿಸುದ ಬ್ಯಾಡವಿ, ನಾವ್ ಹೆಂಗ ರಾಯರಿಗೆ ಹೇಳ್ತೀನಿ, ಅದೊಂದು 4-5 ಸಾವಿರ ರೂಪಾಯಿ ಆಗಿರ್ಬೋದು. ಅದನ್ನೆಲ್ಲ ತಗೊಂಡ್ಬಂದು ನೀನ್ ನನ್ನ ಕೈಯಲ್ಲಿ ಕೊಟ್ಟಿ ಅದನ್ನ ಹಾಗೇ ಬಿಡಿ ಬಟ್ಟೆಲಿ ಗಂಟು ಹಾಕಿದೆ. ಅದನ್ನ ಆ ಅಮೌಂಟ್ ಗಂಟು ಹಾಕಿ ಹೋಗಿ ಅಪ್ಪ ಆ ತಾಯಿದ್ ಏನ್ ಕಷ್ಟ ಇತ್ತು ಏನೋ ಗೊತ್ತಿಲ್ಲ, ಆ ತಾಯಿ ನನ್ನ ಕೈಯಲ್ಲಿ ಕೊಟ್ಟಿದ್ದಾಳೆ, ಇದು ಒಂದು ನನ್ನ ಅನಿಸಿಕೆಗೆ ಒಂದು 5,000 ಇರಬಹುದು ಅಂತ ಅನ್ಕೊಂಡಿದೀನಿ. ಅದು ಆ ತಾಯಿದ್ ಇದು ದುಡ್ಡು ಅಂತ ಹೇಳಿ ನಾನು ನಿಮ್ಮ ಹೆಸರು ಸುಮಿತ್ರಾ ಅಂತ ಸೇವ್ ಮಾಡ್ಕೊಂಡಿದ್ದೆ. ಹೋಗಿ ನಿಮ್ಮ ದುಡ್ಡನ್ನು ಕಾಣಿಕೆಯನ್ನು ಹೋಗಿ ಆ ರಾಯರ ಉಂಡಿಯಲ್ಲಿ ಹಾಕಿದೆ. ನಾನು ಹಾಕಿದಾಗ ಆ ಕಷ್ಟಗಳಿಗೆಲ್ಲ ಪರಿಹಾರ ನೀಡು ತಂದೆ ಅಂತ ಹೇಳ್ಕೊಂಡು ಹಾಕಿದಾಗ, ಅದು ನಾವು ಹಾಕೋದು ಬೇರೆ ನೀವು ಹಾಕೋದು ಬೇರೆ. ಓಕೆ, ನೀವು ಹಾಕಿರ್ತೀರಾ, ಎಷ್ಟೋ ಜನಗಳು ಕಾಣಿಕೆ ಹಾಕಿರ್ತಾರೆ, ಅವತ್ತು ತಲುಪಿಸಿದಾಗ ನಾನು ಹಾಕಿದಾಗ ಒಂದೇ ಒಂದು ನೋಟು ಹೊರಗಡೆ ಬಿತ್ತು, ಒಂದು ನೋಟು. ಆದ್ರೆ ಆ ನೋಟ್ ನಿಮ್ದಲ್ಲ, ಅದು ಬೇರೆಯವರು ಹಾಕಿರೋ ನೋಟ್. ಇವಾಗ ನಾವು ಹಾಕುವಾಗ ಇನ್ನೊಬ್ರು ಹಂಗೆ ಹಾಕ್ತಾ ಇದ್ರೆ ಅವ್ರ ನೋಟು ಕೆಳಗಡೆ ಬಿತ್ತು, ಅವ್ರು ಹಾಗೆ ಹೋಗ್ಬಿಟ್ರು. ಅದನ್ನ ಬಿದ್ದಿದೆ ಅಂತ ಅನ್ಕೊಂಡ್ಬಿಟ್ರು. ಅವ್ರು ಸ್ವಲ್ಪ ಹಿಂಗ್ರೆ ಇದ್ರಲ್ಲ, ಹಿಂಗೆ ಹಾಕಿದೆ ಅಂತಂದು ಜನಗಳ ಕೈ ಹಂಗೆ ತಳ್ತಾ ಇದ್ರು. ಅದೇ ನೋಟು ತಗೊಂಡೆ ನಾನು. ಆ ಒಂದೇ ನೋಟ್ ಇಟ್ಕೊಂಡು ಇವತ್ತಿಗೂ ನನ್ನ ಪರ್ಸಲ್ಲೇ ಇದೆ ತಾಯಿ ಆ ನೋಟು. ಅವ್ರು ಹಾಕಿದ್ರು, ಬಟ್ ಯಾವತ್ತು ಅದನ್ನ ವಾಪಸ್ ಕೊಡ್ಲಿಲ್ಲ. ಅಲ್ಲೇ ಅದನ್ನ ನನ್ನ ಪಾದದಡಿಗೆ ವಾಪಸ್ ಕೆಳಗಡೆ ಬಿತ್ತದು ಒಂದು ನೋಟು. ಅದು ನೋಟ್ ಎಷ್ಟು ಗೊತ್ತಾ? 20 ರೂಪಾಯಿ ನೋಟು. 5,000 ಹಾಕಿ 20 ರೂಪಾಯಿ ನೀನು ಇಟ್ಕೊಂಡು ಹೋಗಂತ ಕೊಟ್ರು. ಅದನ್ನೇ ನಾನು ತಗೊಂಡು ಇವತ್ತಿಗೂ ಖರ್ಚಾಗಿಲ್ಲ. ಆ 20 ರೂಪಾಯಿ ನನ್ನ ಪರ್ಸಿನಲ್ಲೇ ಇಟ್ಕೊಂಡಿದ್ದೀನಿ ತಾಯಿ. ಅಪ್ಪಾಜಿ ನೀವು ಸತ್ಯ ಪುರುಷರಪ್ಪಾಜಿ. ನನಗೆ ಅವಾಗ ಕಷ್ಟ ಕಟ್ಟಿನ ನಾನು, ಇವಾಗ ನಾನು ಖುಷಿ ನಂದೇನು. ಯಾಕಂದ್ರೆ ಅವರು ಕೆಲವೊಬ್ರು ಏನ್ ಅನ್ಕೊಂತಾರಪ್ಪಾಜಿ, ಇದು ಏನೋ ನೀನು ಅದು ಪವಾಡ ಹಂಚ್ಕೊಂಡಿಂದ ನಮ್ಗೆ ಇನ್ನೂ ಕೊಟ್ಟಿಲ್ಲಕ್ಕೆ ಅನ್ಬೋದು. ಅದು ರಾಯರಿಗೆ ಹೇಳ್ತೀನಿ ನಾನು. ಅದು ಕೆಲವೊಬ್ರು ಏನ್ ಕ್ವಶನ್ ಹಾಕಿದ್ರೆ ನನಗ, ರಾಯರ್ ನಂಬಿಂದ ನೀನು ರಾಯರ್ ಪ್ರಮಾಣ ಮಾಡೋ, ನೀ ಕೊಡ್ತೀನಿ ಅನ್ನೋಂಗ್ ರಾಯರ್ ಪ್ರಮಾಣ ಮಾಡು ಅಂದ್ರ. ನಾನು ಹೇಳಿದೆ ಅಪ್ಪಾಜಿ, ನಾನು ರಾಯರ್ ಪ್ರಮಾಣ ಯಾವತ್ತೂ ಮಾಡಂಗಿಲ್ಲ. ಯಾಕಂದ್ರೆ ನಾನು ನಂಬಿನಿ ಅವ್ರನ್ನ. ಮಾಡಬಾರ್ದು. ನೀವ್ ಹೇಳೋ ಮಾತೇ ಸತ್ಯ ಅಂದ್ರೆ ರಾಯರ್ ಮೇಲೆ ಯಾಕೆ ಸುಮ್ನೆ ಆಣೆ ಮಾಡ್ತೀರಾ? ನಾನು ಕೊಟ್ಟು ರಿನ್ಮುಕ್ತಕ್ಕಿನ ನಿನ್ನ ಯಾವತ್ತೂ ಮೋಸ ಮಾಡಂಗಿಲ್ಲ. ನಿಂದು ತಪ್ಪೋ ಸರಿಯೋ ನನಗ್ ಗೊತ್ತಿಲ್ಲ, ಅದು ರಾಯರ್ ಬಿಟ್ಟಿದ್ದು. ನೀ ತಪ್ಪು ಮಾಡಿಯೋ ಸರಿ ಮಾಡಿಯೋ ಅದು ರಾಯರಿಗೆ ಬಿಟ್ಟಿದ್ದು. ನೀನು ರಾಯರ್ ನಂಬಿಯಾ, ನಾನು ರಾಯರ್ ನಂಬಿನ. ನಾನು ಯಾವತ್ತೂ ಆಣಿ ಪ್ರಮಾಣ ಮಾಡಂಗಿಲ್ಲ. ಅದು ಕೊಟ್ಟು ರಿನ್ಮುಕ್ತಕ್ಕಿನಿ, ಅದು ಮಾತ್ರ ಸತ್ಯ. ನಾನು ಪ್ರಮಾಣ ಯಾವತ್ತೂ ಮಾಡಂಗಿಲ್ಲ ಅಂತ ನೋಡಿ. ಹೇಳಿ ಒಂದು ಮಾತು ನಾನು ಎಲ್ಲರಿಗೂ ಈ ಧ್ವನಿ ಮುಖಾಂತರದಲ್ಲಿ ಹೇಳೋದು ಒಂದೇ, ನಾವು ಆಡುವಂತ ಮಾತು, ನಾವು ಮಾತಾಡುವಂತ ಒಂದು ಈ ಧ್ವನಿ ಮುಖಾಂತರದಲ್ಲಿ ಕೊಡ್ತೀವಲ್ಲ ಮಾತನ್ನು, ಅದು ಸತ್ಯ ಇದೆ ಅಂದ ಮೇಲೆ ತಾಯಿ ಮೇಲೆ, ರಾಯರ ಮೇಲೆ, ದೇವ್ರ ಮೇಲೆ ಆಣೆ ಮಾಡಬಾರ್ದು. ಮಾಡ್ಬಾರ್ದಿಲ್ಲ ಪಜ್ಜಿ. ನೀ ಮಂತ್ರಾಲಯಕ್ಕೆ ಹೋಗಿ ನೀ ಅಕ್ಷತ ಮುಟ್ಟಿ ಹೇಳು ಕೊಡ್ತೀನಿ ಇಲ್ಲ, ತಪ್ಪಾಗತ್ತಪ್ಪಾಜಿ. ಅವ್ರ ಕಷ್ಟನೋ ಸುಖನೋ ಅದು ರಾಯರಿಗೆ ಬಿಟ್ಟಿದ್ದು. ನನಗೂ ಕಷ್ಟ ಐತಿ, ನಾನು ಅದನ್ನ ಅನುಭವಿಸಿನಿ. ಇವತ್ತಿಗೂ ನೀವು ಕೊಡಬಾರ್ದು ಅನ್ನೋದು ನನ್ನ ಭಾವನೆ ಇಲ್ಲ. ನೀನು ರಾಯರ ಈಗ ನಿನ್ ಮುಂದೆ ಹೇಳಕತ್ತೀನಿ ನಾನು ಇವತ್ತಿಗೂ ಕೊಡಬಾರ್ದು ಅನ್ನೋದು ಭಾವನೆ ಇಲ್ಲ. ಇವಾಗ ಹೆಂಗ ರಾಯರ ಕೈ ಹಿಡಿಯಕತ್ತಾನಲ್ಲ, ಇದೇ ಪ್ರಕಾರ ಇಟ್ಟು ನಾನು ಅವ್ನ್ ಕೊಟ್ಟು ಕಾಲ ನಮಸ್ಕಾರ ಮಾಡ್ತೀನಿ. ನಾನು ನಿನ್ನ ಋಣಮುಕ್ತ ಆದಿನಪ್ಪ, ನಾ ಕೊಟ್ಟಿನ ಅಂತ ನಾ ಹೇಳ್ಬಲ್ಲೆ. ಅದನ್ನ ಮೋಸ ಅಂತೂ ನನ್ನ ಜೀವನದಾಗೂ ಬೇಡ. ಇವತ್ತು ನಾವು ಮೋಸ ಮಾಡಿದ್ರೆ ನಾಳೆ ಮುಂದಿನ ಜನ್ಮದಲ್ಲಿ ಮತ್ತೆ ನಾವು ನರಕ ಅನುಭವಿಸಬೇಕಾಗುತ್ತೇನಂತ. ಯಾರು ತಲೆಯನ್ನು ಹಿಡಿಯೋದು ಬೇಡ, ಯಾರ ತಲೆಯನ್ನು ಹೊಡೆಯೋದು ಬೇಡ. ನಮ್ಗೆ ಕೊಟ್ಟಿದ್ದು ಅದರಲ್ಲೇ ನಾವು ಸಂತೃಪ್ತಿಯಾಗಿ ಖುಷಿಯಾಗಿರೋಣ ತಾಯಿ. ಒಂದು 4 ಜನಕ್ಕೆ ಸಾಧ್ಯವಾದ್ರೆ ಹೆಲ್ಪ್ ಮಾಡೋಣ. ನಮ್ಗೆ ಹೆಲ್ಪ್ ಮಾಡಕ್ ಶಕ್ತಿ ಇಲ್ವಾ, ಸುಮ್ನೆ ಇದ್ದು ಬಿಡೋಣ ತಾಯಿ. ಮೋಸ ಮಾಡೋದು ಬೇಡ ತಾಯಿ. ನಾನು ಅವಾಗ ಅದನ್ನ ಹೇಳ್ಕೊಂಡಿನಪ್ಪಾಜಿ. ಅವ್ರಿಗೆ ಆದ್ರೂ ಹೇಳಿನಿ, ಇವಾಗಾದ್ರೂ ನಿನ್ ಮುಂದಾದ್ರೂ ಮಾತು ಕೊಡ್ತೀನಪ್ಪಾಜಿ. ನನ್ನ ಕೈಲಿ ಏನ್ ಶಕ್ತಿ ಕೊಡ್ತಾನ ನಾನು ಕೊಟ್ಟು ವಿನ್ಮುಕ್ತಕ್ಕಿನಿ. ನಾನಂತ ತಪಗಾರ ಅಂತ ಆಗಂಗಿಲ್ಲ. ಯಾಕಂದ್ರೆ ಅವ್ರದ್ದು ಕಷ್ಟ ಸುಖದಿಂದನೂ ಕೊಟ್ಟಿರ್ತಾರಲ್ಲ. ಯಾರು ಶ್ರೀಮಂತರಲ್ಲ, ಎಲ್ರು ಬಡವರೇ. ಎಲ್ರು ಕಷ್ಟಪಟ್ಟು ಶ್ರಮದಿಂದ ದುಡ್ಡನ್ನು ಕೂಡಿಟ್ಟಿರ್ತಾರೆ. ಅದನ್ನ ಒಂದು ಕ್ಷಣದಲ್ಲಿ ನಾವು ಇಸ್ಕೊಂಡು ಹಾಳು ಮಾಡುವುದು ಇರುತ್ತಲ್ಲ,
ಪಾಪ ಅದು ಅವ್ರ ಪಾಪ ಕರ್ಮಗಳು ಎಲ್ಲ ಸುತ್ಕೊಂಡ್ಬಿಡುತ್ತೆ. ನಾವು ಆದಷ್ಟು ಬೇಗ ಇಸ್ಕೊಂಡಿರುವಂತ ವ್ಯಕ್ತಿ ಆಗ್ಲಿ ಅಥವಾ ನಾವು ಯಾರು ನಂಬಿ ನಮಗೆ ಕೊಟ್ಟಿರ್ತಾರೆ ಅವ್ರಿಗೆ ಬೇಗ ಆದಷ್ಟು ಬೇಗ ಇಂದ ತಿರುಗಿಸ್ಬಿಡೋಣ. ಇಂದು ತಿರುಗಿಸುವಷ್ಟು ಶಕ್ತಿ ಭಗವಂತ ತುಂಬಲಿ ಅಂತ ಹೇಳಿ ನಾನು ಕೂಡ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಇವತ್ತು ಲೋಕ ಕಲ್ಯಾಣಕ್ಕೋಸ್ಕರ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. ಅದನ್ನ ಶೀಘ್ರವೇ ಅನೌನ್ಸ್ ಮಾಡ್ತೀನಿ ತಾಯಿ. ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾರು ಸಾಲ ಮಾಡಿರ್ತಾರೋ ಅವರ ಸಾಲ ಮುಕ್ತಿ ಆಗ್ಲಿ, ಯಾರು ಕಷ್ಟದಲ್ಲಿರ್ತಾರೋ ಮಕ್ಕಳು ವಿಚಾರದಲ್ಲಿ ಎಲ್ಲಾ ವಿಚಾರದಲ್ಲಿ ಎಲ್ಲರೂ ಪಾಪ ಕ್ರಮಗಳು ಕಳೆದು ಹೋಗ್ಲಿ ತಂದೆ ಅಂತ ಹೇಳಿ ರಾಮನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಯೋಧ್ಯೆಗೆ. ಅದು ಎಲ್ಲಿಂದ ಹೋಗ್ತಾ ಇದ್ದೀನಿ, ಹೇಗೆ ಹೋಗ್ತಾ ಇದೀನಿ ಅಂತಂದು ಇವಾಗ ಏನು ಹೇಳಲ್ಲ, ಸ್ವಲ್ಪ ಶೀಘ್ರದಲ್ಲೇ ಹೇಳ್ತೀನಿ ಅಂತ ತಾಯಿ. ನೀವು ಎಲ್ಲರಿಗೂ ನಿಮ್ಮೆಲ್ಲರಿಗೂ ಆರೋಗ್ಯ ಆಯುಷ್ ಕೊಟ್ಟು ಭಗವಂತ ಕಾಪಾಡ್ಲಿ ಅಂತ ಹೇಳಿ ಹೋಗ್ತಾ ಇದ್ದೀನಿ ಲೋಕ ಕಲ್ಯಾಣಕ್ಕೋಸ್ಕರ ತಾಯಿ. ಸುಮಾರು 9 ತಿಂಗಳಾಗುತ್ತೆ, 9 ತಿಂಗಳಾಗ್ಬಹುದು ತಾಯಿ ನಾನು ಬರೋದು ವಾಪಸ್ಸು. ನೋಡೋಣ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನೋ ಎಲ್ಲಿಂದ ಆರಂಭ ಮಾಡ್ತೀನೋ ಗೊತ್ತಿಲ್ಲ, ಮಾಡುತ್ತೇನೆ ತಾಯಿ ಶೀಘ್ರದಲ್ಲಿ. ಆದ್ರೆ ನಿಮ್ಮ ಮಗಳು ಪವಾಡ ಕೇಳಿ ನನಗೆ ಬರ್ತೀನಿ ಇನ್ನೊಂದ್ಸತ ಬರ್ತೀನಿ. ನಿಮ್ಮ ಮಗಳು ಪವಾಡ ಕೇಳಿ ನೋಡಿ, ಬೈಕ್ ತಗೊಂಡ್ರು ಮತ್ತೆ ಜಾಗ ಪ್ಲಾಟ್ ತಗೊಂಡ್ರು, ಬಿಸ್ನೆಸ್ ಮಾಡಿದ್ರು, ಗೋಲ್ಡ್ ಶಾಪ್, ಇನ್ನೊಂದು ಶಾಪ್, 2 ಶಾಪು. ಈಗ ಏನಾಗತ್ತಾರ ಅಪ್ಪಾಜಿ ಬಾಯ ಕಾರ್ ಅಂತ ಬಂದಿತ್ತಂದ್ರ ಆ ಕಾರ್ನು ತಗೊಂತೀವಿ ಅದನ್ನಂತ. ಕಾರ್ ಅದೇ ನೋಡು, ಬೈಕ್ ತಗೊಂಡ್ರು, ಕಾರ್ ತಗೊಂಡ್ರು, ಬಂದ ಬಿಡ್ತಾರೆ ಸಡನ್ ಆಗಿ. ಕಾರ್ ತಗೊಂತೀರಾ, ಶೀಘ್ರದಲ್ಲಿ ಕಾರ್ ತಗೊಂತೀರಾ ತಾಯಿ? ಹೆಂಗಿರುತ್ತೆ, ನೀವು ಮನೆ ಕಟ್ತೀರಮ್ಮ ಅಂತ ಹೇಳಿದೆ, 1 ರೂಪಾಯಿ ಕಾಸಿಲ್ಲ ನಮ್ಮ ಹತ್ರ, ಜಾಗ ತಗೊಳಕ್ಕೆ ಕಾಸಿಲ್ಲ, ಇನ್ನು ಮನೆ ಕಟ್ತೀರಾ ಅಂತ ಹೇಳ್ತಾರಲ್ಲ ಅಂತ ಹೇಳಿದ್ರಿ ನನಗೆ. ಆದ್ರೆ ಇವತ್ತು ಕೂಡಿ ಬರ್ತಲ್ಲ ನಿಮ್ಗೆ? ಹೌದಪ್ಪಾಜಿ ಅಂದಿದ್ದು. ಆದ್ರ ಅಪ್ಪಾಜಿ ಇನ್ನೊಂದ ರಾಯರಂತ್ರ ರಾಯರ ನೀವು ನಿಮ್ಮ ಹತ್ರ ಕೇಳ್ಕೊಳ್ಳೋದೇನು, ನಾನು ಏನೋ ಒಂದ್ ಕೆಲಸ ಮಾಡೋದಕ್ಕ ಯಾರ್ದು ಕಣ್ಣು ಬೀಳ್ಬಾರ್ದು, ಯಾರ್ದು ದೃಷ್ಟಿ ಬೀಳ್ಬಾರ್ದು ಅಪ್ಪಾಜಿ. ರಾಯರ್ ನನ್ ಮುಂದ್ ನಿಂತು ಅವ್ರ ಅದಾರಪ್ಪ ನನ್ ಜೊತೆ ಆಗಿ, ನನ್ನ ತಾಯಿ ತಂದಿ ಬಂಧು ಬಳಗ ಎಲ್ಲ ಅವ್ರ ನಿಂತು ಒಳ್ಳೆ ಕೆಲಸ ಮಾಡಿಸ್ಲಿ, ನನ್ ಕೆಟ್ಟದ್ ಯಾವ್ದು ಬೇಡ, ಒಳ್ಳೇದಾಗ್ಲಪ್ಪ ರಾಯರ. ಹೌದು ನೋಡಮ್ಮ, ಒಂದೇ ಒಂದು ಮಾತು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ತಾಯಿ. ನನ್ನ ಆಲೋಚನೆ ಇರೋದು, ಇನ್ನು 3 ವರ್ಷದಲ್ಲಿ ನಾನು ಏನು ಹೇಳೋದಲ್ಲ, ನೀವೇ ಕಣ್ಣಾರೆ ನೋಡ್ತಾ ಇರ್ತೀರಾ ನನ್ನ ಬಗ್ಗೆ. ಇನ್ನು 3 ವರ್ಷದಲ್ಲಿ ಇವಾಗಲೇ ಎಷ್ಟೋ ಜನ ಬಂದಿದೆ. ಇದು ಬರೀ ಕರ್ನಾಟಕದಲ್ಲಿ ಅಲ್ಲ, ಕರ್ನಾಟಕದಲ್ಲಿ ಪ್ರತಿ ಒಬ್ಬೊಬ್ಬರ ಮನೆಯಲ್ಲೂ ಗುರು ರಾಘವೇಂದ್ರ ಸ್ವಾಮಿಯವರ ಫೋಟೋ ಬರುತ್ತೆ. ಆದ್ರೆ ಎಲ್ಲಾ ಶಾಪ್ಗಳಲ್ಲೂ ರಾಯರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ. ಬರೀ ಕರ್ನಾಟಕದಲ್ಲ, ಎಲ್ಲಾ ಕಡೆನೂ, ಆಂಧ್ರ, ತಮಿಳುನಾಡು, ಈ MP, ಮಹಾರಾಷ್ಟ್ರ ಎಲ್ಲೆಲ್ಲಿ ಹೋಗಿದ್ದೀನಿ ಇವತ್ತು ರಾಯರ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ರೆ. ನಾನು ಕೇದಾರನಾಥಕ್ಕೆ ಹೋಗುವಾಗ ಪ್ರತಿಯೊಬ್ಬರಿಗೂ ರಾಯರದು ಪವಾಡವನ್ನು ತಿಳಿಸ್ಕೊಂತ ಹೋಗಿದ್ದೀನಿ. ಯಾರ್ಯಾರು ತಿಳಿಸ್ಕೊಂತ ಹೋಗಿದ್ದೀನಿ ಅವ್ರ ಮನೇಲಿ ಎಲ್ಲರೂ ರಾಯರ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನನ್ನ ಅಣ್ಣ ತಮ್ಮಂದಿರು ನಾವೆಲ್ಲರೂ ಒಂದೇ ಕುಟುಂಬದವರು. ಇಲ್ಲಿ ಎಲ್ಲಾರ ಮನೆಯಲ್ಲೂ ತಮಿಳುನಾಡು, ಕರ್ನಾಟಕ, ಆಂಧ್ರ, MP ಎಲ್ಲಾ ಕಡೆನೂ ರಾಯರ ಫೋಟೋ ಬರಬೇಕು. ಅದು ನನ್ನ ದೊಡ್ಡ ಆಸೆ ಇರುವುದೇ ಅದು. ಎಲ್ಲಾರ ಮನೆಯಲ್ಲೂ ರಾಯರ ಫೋಟೋ ಬರ್ಬೇಕು. ಯಾರು ಎಲ್ಲಿ ನನಗೆ ರಾಯರೇ ನನಗೆ ಕಷ್ಟ ಇದೆ ಅಂತ ರಾಯರ ಹತ್ರ ಕಷ್ಟ ಹೇಳ್ಕೊಳ್ಳೋದು ಬೇಡ, ನನಗೆ ಕಷ್ಟ ಇದೆ ಅದನ್ನ ಎದುರಿಸೋ ಶಕ್ತಿ ಒಂದು ಕೊಟ್ಬಿಡಪ್ಪ ಅಂತ ಹೇಳಿದ್ರೆ ಸಾಕು, ತಥಾಸ್ತು ಅಂತ ಹೇಳಿರ್ಬೇಕು ಗುರು ರಾಘವೇಂದ್ರ ಸ್ವಾಮಿ ಅವರು. ಇದು ನನ್ನ ಆಲೋಚನೆ. ನಾನು ಮನೆ ಪೂಜೆ ಮಾಡಿನಲ್ಲಪ್ಪಾಜಿ, ಹೂವು ಪ್ರಸಾದ ಸೂರ್ಯಮಳಿಯಾಗಿ ಸುರಿದಾರ ಆ ಸುಧೇಂದ್ರ ತೀರ್ಥರು ನೀವು ಇಬ್ರು ಕೂಡಿ ನಶಿನಾಗ ನನ್ ಕನಸಿನ ಬಂದಿರಪ್ಪಾಜಿ. ಅಪ್ಪಾಜಿಯವ್ರು ಇಬ್ರು ಬಂದಾರ ನನ್ ಕನಸಿನಾಗ ಅಂದಿನಿ. ಜಸ್ಟ್ ಮಳ್ಳ ಮರ್ದಿನ ಅದ ಕೆಲಸದ ಫೈನಲ್ ಮಾಡ್ಕೊಂಡಿನಿ ಅಪ್ಪಾಜಿ. ಆ ಅಮೌಂಟು ಅದ ತರ ಬಂದೈತಿ ಅಪ್ಪಾಜಿ. ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದು ಅದು ನಿನಗ ಅದು ರಾಯರಿಗೆ ಗೊತ್ತು, ಇವಾಗ ನನಗ್ ಗೊತ್ತು. ಅದನ್ನೆಲ್ಲ ಹೇಳೋದ್ ಬೇಡ ಅಪ್ಪಾಜಿ. ಏನು ಚಿಂತಿಸಬೇಡ, ಸದಾ ಕಾಲ ನಾನು ನಿಮ್ಮೊಟ್ಟಿಗೆ ಯಾವತ್ತಿಗೂ ಆಗ್ಲಿ ತಾಯಿ ನಿಮ್ಮ ಮನೆ ಮಗನಾಗಿ ಇರ್ತೀನಿ. ಗುರು ರಾಘವೇಂದ್ರ ಸ್ವಾಮಿ ಅವರು ನಮ್ಮ ತಂದೆಯಾಗಿ ನಿಂತ್ಕೊಂಡಿದ್ದಾರೆ, ನಾನು ನಿಮ್ಮ ಮನೆ ಮಗನಾಗಿ ಇರುತ್ತೇನೆ ತಾಯಿ. ಅಪ್ಪಾಜಿ ನಾನು ಎಷ್ಟು ಹೇಳ್ಕೊಂಡ್ರು ಕಮ್ಮಿನ, ನಾನು ಎಷ್ಟು ಮಾತಾಡಿದ್ರು ಕಮ್ಮಿನ, ನನಗ ಅದು ತಾಯಿ ಜೀವನ ಉಳಿಸಿರಲ್ಲಪ್ಪಾಜಿ. ಫಸ್ಟ್ ಟೈಮ್ ನಾನು ನಿಮ್ಗೆ ಫೋನ್ ಮಾಡಿದಾಗ ನಾನ್ ತಾಳಿ ಕೊಳ್ಳಾಗ 2 ತಾಳಿ ಕರ್ಮನಿ 2 ತಾಳಿ ಚೈನ್ ಅನ್ನಲ್ಲ, 2 ತಾಳಿ ಅವ್ನು ಇಟ್ಟನ ಅಪ್ಪಾಜಿ ಕರೆಸ್ಬೇಕನ್ನೋದು ನಿರ್ಧಾರ ಮಾಡ್ಬೇಕಿನ್ ಜೀವನ. ಇವತ್ತ ಎಷ್ಟೋ ಲಕ್ಷ ಎಷ್ಟೋ ಅದ ಅನ್ಕೊಂಡ್ ನನಗೆ ಹೆಂಗ್ ಹೇಳ್ಕೋಬೇಕು ಅನ್ನೋದು ಗೊತ್ತಾಗಕತ್ತಿಲ್ಲ. ಅವತ್ತೇ ನೋಡ್ಕೊಂಡ್ಬಿಟ್ಟಿದ್ದೀನಿ ತಾಯಿ ನಾನು. ನಾನು ಅಪ್ಪಾಜಿ ಬಾ ನನ್ನ ಮನೆಗ್ ಬಾ, ನೀನು ನನ್ನ ಮನೆಗ್ ಬಾ ಅಂತ ಕರೆದಾಗ ಆಯ್ತಮ್ಮ ಬರ್ತೀನಿ ಅಮ್ಮ, ನಾನು ಕಾರ್ ತಗೊಂಡ್ಬರ್ತೀನಿ, ಕಾರ್ ಬಾಡಿಗೆ ಎಷ್ಟಾದ್ರೂ ಪರವಾಗಿಲ್ಲ, 20,000 ಆದ್ರೂ ಪರವಾಗಿಲ್ಲ, ನೀನು ಬಾ ಅಂತ ಕರೆದೆ. ಆಯ್ತಮ್ಮ ನಾನು ಬಾಡಿಗೆ ಮಾಡ್ಕೊಂಡೇ ಬರ್ತೀನಿ, ಕಾರ್ ತಗೊಂಡೇ ಬರ್ತೀನಿ ಅಂತ ಹೇಳಿದೆ. ನಿಮ್ಗ ಅದೊಂದು ಭಯ ಹುಟ್ಟಿಸಿದೆ. ಫಸ್ಟ್ ನಿನ್ನ ಪರೀಕ್ಷೆ ಮಾಡಿದೆ. ನನ್ನ ತಾಯಿ ನನ್ನ ಹತ್ರ ದುಡ್ಡು ಇದೆ, ನಿನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತು, ಆದ್ರೂ ನಾನು ಹೇಳಿದೆ ಮತ್ತೆ ಇನ್ನೇನ್ ನಾಳೆ ಬರ್ಬೇಕು, ಇವತ್ತರಂಗೆ ನೀನ್ ಅಲ್ಲಿ ದುಡ್ಡು ರೆಡಿ ಮಾಡ್ಕೋಬೇಕು. ಇಲ್ಲಮ್ಮ ನಾನು ಕಾರ್ ತಗೊಂಡ್ ಬರಲ್ಲ, ನಾನು ಬಸ್ಸಿಗೆ ಬರ್ತೀನಿ ಅಂತೇಳಿ ನಿನ್ನ ಮನೆಗೆ ನಾನು ಬಸ್ಸಲ್ಲಿ ಬಂದಿದ್ದೆ. ಬಸ್ಸಲ್ಲಿ ಬಂದು ನಾನು ನಿನ್ನ ಮನೇಲಿ ಬಂದು ಹೋಳಿಗೆ ಊಟ ಮಾಡಿ ಬಂದೆ. ಅವತ್ತು ನಿನ್ನ ಹತ್ರ ಕಾಸಿಲ್ಲ, ನಿನ್ನ ಮಾಂಗಲ್ಯವನ್ನು ಅಡ ಇಟ್ಟು ಅಪ್ಪಾಜಿಗೆ 20,000 ಕೊಡೋಣ ಅಂತ ಬಂದಿ. ನಿನ್ನಲ್ಲಿ ದುಡ್ಡಿಗೋಸ್ಕರ ಬರಲಿಲ್ಲ ತಾಯಿ ನಾನು. ತಾಯಿ ನೀನು ಮಗನಾಗಿ ನನ್ನನ್ನು ಸ್ವೀಕರಿಸ್ಕೊಂಡಿ, ನಿಮ್ಮ ಮನೆಗೆ ಮಗನಾಗಿ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ. ತಾಯಿ ಕತ್ತಲ್ಲಿ ಯಾವಾಗ್ಲೂ ಮುತ್ತೈದೆಯಾಗಿ ನೋಡುವುದೇ ಮಕ್ಕಳ ಆಸೆ, ಹೌದಲ್ವಾ? ಅದನ್ನೇ ಕಿತ್ಕೊಂಡು ಬಂದ್ಬಿಟ್ರೆ ಅದನ್ನೇ ನಿನ್ನ ತಾಳಿನೇ ಅಡ ಇಟ್ಟು ನನಗೆ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದಿ. ನನಗೆ ನಿನ್ನ ಹತ್ರ ದುಡ್ಡಿಲ್ಲ ಅಂತ ಗೊತ್ತು, ಅದಕ್ಕೆ ನಾನು ಬಸ್ಸಿಗೆ ಬಂದಿದ್ದೀನಮ್ಮ. ಬೇರೆಯವ್ರ ತರ ಅಲ್ಲ ನಾನು. ಯಾರೊಬ್ರು ಮಾಡ್ಬೋದು, ಆದ್ರೆ ನನಗೆ ಆ ಶೋಕಿ ಅನ್ನೋದು ಇಲ್ಲ. ಬೇಡ, ನಿನ್ನ ಪ್ರೀತಿಯಿಂದ ಮಗನಾಗಿ ನಿನ್ನ ಮನೆಗೆ ನನ್ನನ್ನು ಕರೆದುಕೊಂಡಿದ್ದೀಯಾ ಅಂದ್ರೆ ನಾನು ನಿನ್ನ ತಾಳಿನ ಕಿತ್ಕೊಂಡು ಹೋಗಕ್ಕೆ ಬಂದಿಲ್ಲ. ನೀನು ಮುತ್ತೈದೆಯಾಗಿ ನನ್ನ ತಾಯಿ ಮುಖ ಲಕ್ಷಣವಾಗಿ ನಗು ಮುಖ ನೋಡಕ್ ನಾನು ಬಂದಿದ್ದೇನೆ ಅಂತ ಹೇಳಿಕೊಂಡು ನಿನ್ನ ಮನೆಗೆ ಬಂದಿದ್ದೆ ತಾಯಿ ನಾನು.
ಹೌದಪ್ಪಾಜಿ ನೀನ್ ನನಗೆ ಪುನರ್ಜನ್ಮ ಕೊಟ್ಟಿ ಅಪ್ಪಾಜಿ. ನನಗೆ ಒಂದು ಜೀವ ದೇವ್ರ ಸೃಷ್ಟಿ ಮಾಡಿ ಕಳಿಸಿದ್ದ ಕರೆ ಅದು ಯಾವಾಗೋ ಕಳ್ಕೊಂಡ್ ಬಿಡ್ತಿದ್ದೆ ನಾನು ಒಂದು ಇಕ್ಕಟ್ನಾಗ ಸಿಕ್ಕೊಂಡು. ನೀವು ಒಳ್ಳೆ ನನಗೆ ಪುನರ್ಜನ್ಮ ಕೊಟ್ಟಿ ಬದುಕಿಸಿ ಅಪ್ಪಾಜಿ. ನನ್ನ ಖರೆ ಸತ್ಯ ಹೇಳ್ಬೇಕಂದ್ರ ನಮಗೆ ನಂಬಕ್ಕಾಗತ್ತಿಲ್ಲ ಅಪ್ಪಾಜಿ. ಅವಾಗಿಂತ ಅಂತ ನಮ್ಗೆ ಯಾರು ಇದ್ದಿದ್ದಿಲ್ಲ. ನಾವು ಕದ ಹಾಕೋದು ಒಂದು ಮಾತಿಗೂ ರಾಯರಿದ್ದಾರೆ ಅಂತ ಹೇಳ್ತಿರಲ್ಲ ರಾಯರೇ, ನಮ್ಗೆ ಅದೆಷ್ಟು ಖುಷಿ ಆಗುತ್ತೆ. ಹೌದು ರಾಯರ್ ಹೇಳಿದ ಕರೆ ನಾ ನಿಜ ಅದು ಯಾರು ನಂಬವಲ್ರು, ನಂಬಂಗಿಲ್ಲ ರಾಯರೇ. ಅವ್ರನ್ನ ಹೆಂಗೆ ಹೇಳ್ಬೇಕು, ಇವ್ರನ್ನ ಹೆಂಗ್ ನಂಬಿಸ್ಲಿ, ಹೊಡೆದ್ ನಂಬಿಸ್ಲೇನೋ, ಹಿಂಗ್ ಕುಕ್ಕುರ್ಸಿ ನಂಬಿಸ್ಲೇನೋ, ಹೆಂಗ್ ನಂಬಿಸ್ಲಿ ರಾಯರ್ ಅದರಂತ ಯಾಕೆ ನಂಬಕತ್ತಿಲ್ಲ. ಅಷ್ಟು ಸಿಟ್ಟು ಬರ್ತಾರ ರಾಯರ್ ನಂಬಲಿಕ್ಕೆ ನಂಗ. ಎಷ್ಟೋ ರಾಯರ್ ನಮ್ದಾರ, ಎಷ್ಟೋ ಅದು ಮಂದಿದ್ ಬೇಡ ರಾಯರೇ. ಇನ್ನು ನಮ್ದ ತಗೋ ರಾಯರೇ, ಏನು ಫುಲ್ ಜೀರೋ. 3 ಹೊತ್ತು ಊಟ ಮಾಡಕ್ಕೂ ನಾವು ಲೆಕ್ಕ ಹಾಕಿದವ್ ರಾಯರೇ ನಾವು ಒಂದು ಟೈಮ್ದಾಗ. ಈಗ ರಾಯರ್ ನಮ್ಮಿಂದ ಅದೊಂದು ಇನ್ನೊಂದು ಏನ್ ರಾಯರೇ, ನೀವು ಬಂದಿರಲ್ಲ ರಾಯರೇ ನಮ್ಮ ಮನೆಗೆ, ಹೋಗಿ ಊಟ ಮಾಡ್ತಿರಲ್ಲ ರಾಯರೇ ನೀವು. ನಾ ಅನ್ಕೊಂಡಿದ್ದು ನಮ್ಮ ಮನೆಯವರ ತಂದು ಹಾಕೋಂಗ ಆಗ್ಬೇಕಂತ ನಾ ಬೇಡ್ಕೊತಿದ್ದೆ ರಾಯರೇ. ನಾನು ರಾಯರ್ ಮುಂದೆ ಕೇಳ್ಕೊಂಡಿದ್ದು ಅದು ಒಂದ ರಾಯರೇ. ನಂಗೆ ಯಾರಿಗೂ ಬೇಡ ರಾಯರೇ, ನನ್ ಗಂಡ ತಂದು ಹಾಕ್ಬೇಕು, ನಾ ತಿನ್ಬೇಕಂತ ಇಷ್ಟ ಅನ್ಕೊಂಡಿದ್ದೆ ರಾಯರೇ. ಆ ಸಮಯದಾಗ ಅವನು ತಂಬರ್ಲಿಲ್ಲ ರಾಯರೇ ಸಂತಿ ಅವತ್ತ. ನಮ್ಮ ಮನೆಯವ್ರ ತಗೊಂಬಂದು ನಮ್ಮ ಮನೆಯವ್ರು ತಮ್ಮಂದಿದ್ದು ಸಂತಿ ಒಳಗೆ ನಾ ಅಡಿಗೆ ಮಾಡಿದ ರಾಯರೇ, ನೀವು ಊಟ ಮಾಡಿದ್ರಿ ರಾಯರೇ. ಅದು ದೊಡ್ಡ ಖುಷಿ ರಾಯರೇ ನನಗ. ಅದು 9 ಹೋಳಿಗೆ. ಹಾ ರಾಯರೇ. ನಾನ್ ತಿಂದಿಲ್ಲ, ಅಲ್ಲಿ ಬಂದಿತ್ತವ್ರಿಗೆ ಎಲ್ಲರಿಗೂ ಟೋಟಲ್ ಆಗಿರುತ್ತೆ 9 ಹೋಳಿಗೆ. ಹೌದು, ನೀವ್ ಕಡೆ ಹೇಳ್ತ ರಾಯರೇ, ನಮ್ಗೆ ಅವಾಗ ಗೊತ್ತಾಯ್ತು ರಾಯರ್ ಹೆಂಗೆ ಅಂತ. ಇವ್ರು ರಾಯರ್ಗೆ ಹೆಂಗ್ ಗೊತ್ತು, ರಾಯರ್ ಅಡ್ವಾನ್ಸ್ ಹೆಂಗೆ ಇದ್ರು ಅನ್ಕೊಂಡಿ ರಾಯರೇ. ನಾವು 2 ದಿನ ಅದನ್ನೇ ವಿಚಾರ ಮಾಡಿ ರಾಯರೇ. ನಾವು ಗೊತ್ತೇ ಇಲ್ಲ, ಹೊಸ ಮಾಡಿವಿ, ಅಡಿಗೆ ಮಾಡಿವಿ ಅಷ್ಟ. ಆ ರಾಯರ್ಗೆ ಹೆಂಗ್ ಗೊತ್ತಾತ ಅನ್ನೋದು ನಮಗೊಂಥರ ಖುಷಿ ಆಗ್ತದೆ ರಾಯರೇ ನಮ್ಗೆ. ನೀವು ಮಾಡಿರೋದು 9 ಅಂದ್ರೆ 9 ಜನಕ್ಕೆ 9 ಹೋಳಿಗೆ, 9 ವಾರದ ವ್ರತ ಬಂತು. ನಿನಗೆ ಇವತ್ತು ಅದ್ಭುತವಾದ ಪವಾಡ ಆಯ್ತು. 18 ಪವಾಡ ಅಂದ್ರೆ ಏನು ವಸಿನತ, ಇದು ನನಗೆ ರೋಮಾಂಚನ ಆಗ್ತಾ ಇದೆ. ಒಂದ್ ಹೇಳ್ದ ರಾಯರ್ ಬಗ್ಗೆ ಹೇಳಕ್ ಅದು ಮಾತಾ ಸಾಲಂಗಿಲ್ಲ ರಾಯರೇ. ಇನ್ನೂ ನಿನಗೆ ಸುಮಾರು ಪವಾಡ ಆಗಿದೆ, 1 ವರ್ಷದಿಂದ ಕಾಯ್ತಾ ಇದೆ, ಇನ್ನೂ ಪವಾಡ ಜಾಸ್ತಿ ಆಗಿದೆ. ಬಟ್ ನಿನಗೆ ಈ ಖುಷಿಯಲ್ಲಿ ಮರ್ತು ಹೋಗ್ತಾ ಇದೆ ನನ್ನ ತಾಯಿ. ನಂಗೆ ಯಾವ್ದು ಇಷ್ಟೊತ್ತು ಒಂದು ತಾಸು ಆಯ್ತು ರಾಯರ. ಅವ್ವ ಮಾತಾಡೋ ಮುಂದೆ ಎಷ್ಟು ನೆನ್ಪು ಮಾಡ್ಕೊಂತೀನಿ, ಅದು ಕನ್ಫ್ಯೂಸ್ ಆಗಿ ಒಟ್ಟು ಯಾವ್ದು ನೆನಪು ಬರೋದು ರಾಯರ್ ನನಗೆ. ಅಷ್ಟು ಒಳ್ಳೆ ರಾಯರೇ. ಅಕಸ್ಮಾತ್ ಇದಕ್ಕೆ ಮುಂಚೆ 10 ವರ್ಷ ಮುಂಚೆ ರಾಯರ್ ನಮಗೆ ಭೇಟಿ ಆಗಿದ್ರು ಅಂದ್ರೆ ಹಿಂಗ್ ಅನ್ಕೋತೀನಿ ರಾಯರೇ ನಾನು. 10 ವರ್ಷಕ್ಕಿಂತ ಮುಂಚೆಗೆ ಭೇಟಿ ಆಗ್ಬೇಕಿತ್ತು ನಮ್ಗೆ ರಾಯರು. ನಾವ್ ಇಷ್ಟೆಲ್ಲ ಅನ್ಭವಿಸಿದ್ದಿಲ್ಲನೋ ಅನ್ಕೋತೀನಿ ರಾಯರೇ ನಾನು. ಆಗನ ಇಷ್ಟೆಲ್ಲ ಚೇಂಜ್ ಆಗೋದು ಯಾರಿಗ ಹೇಳಿ ನಮ್ಮಂಗಿಲ್ಲ ರಾಯರೇ. ಹೌದು ಹಿಂಗ ಅಯ್ಯೋ ರಾಯರೇ ಹಿಂಗು ಅಂದ ರಾಯರೇ. ಅಯ್ಯೋ ಪೂಜೆ ಮಾಡ್ತಾಳ, ಆಕಿಗೆ ಏನ್ ಒಳ್ಳೇದಾಗೈತಿ, ಏನು ಒಳ್ಳೇದಾಗಿಲ್ಲ. ಅದು ನನಗೆ ಗೊತ್ತಿತ್ತು ರಾಯರೇ. ತಾಯಿ ಮಗಳು ಇಷ್ಟು ಹೂವ ಹಾಕಿ ಪೂಜೆ ಮಾಡ್ತಾರ, ಏನು ಒಳ್ಳೇದಾಗಿಲ್ಲ, ಸುಮ್ಮ ಮಾಡ್ತಾರ ಹುಯಿ ಅಂತ ಹೇಳಿ ಅಂತಿದ್ರ ರಾಯರೇ. ಅದು ನಮಗ್ ಗೊತ್ತ ರಾಯರೇ. ಈಗ ಎಷ್ಟು ಖುಷಿ ಆಗುತ್ತೆ ರಾಯರ್ ಮಕ್ಕ ಅಷ್ಟ ಕಾಣಿಸ್ಬೇಕು, ಹಂಗ ಹೂವ ಹಾಕ್ಬೇಕು ನಾನು ಅನ್ನೋಷ್ಟು ಖುಷಿ ಆಗುತ್ತೆ ರಾಯರೇ ನಂಗೆ. ಅಲ್ಲಮ್ಮ 18 ಪವಾಡ ಆಗಿದೆ. ಇವು ನನಗೆ ಹೋಳಿಗೆ ಎಷ್ಟು ಕೊಡ್ತೀಯ ತಾಯಿ ನೀನು? ನೀನು ಕೊಡಕೇನು ನನಗೆ ಹೋಳಿಗೆ ಬೇಕು ಇವಾಗ. ನಿನ್ಗೆ 18 ಪವಾಡ ಇರೋದು, ನನಗೆ 18 ಹೋಳಿಗೆ ಕೊಡ್ಬೇಕು. ಕೊಡ್ತೀಯಮ್ಮ? ನೋಡು 18 ಹೋಳಿಗೆ ಅಂದ್ರೆ 8 + 1 ಅದು ಅಲ್ಲಿ 9 ಬಂತು. ನೀ ಲಾಸ್ಟ್ ಟೈಮ್ ಕೊಟ್ಟಿದ್ದು 9 ಹೋಳಿಗೆ, ಇವತ್ತು 18 ಹೋಳಿಗೆ ಅಂದ್ರೆ 8 + 1 9. ಇಲ್ಲಿ 9 ಆಯ್ತು, ಅಲ್ಲಿ 9 ಆಯ್ತು. ನೆನಪಿಟ್ಟು ಗೊತ್ತಾಯಿ. ಹೌದು ರಾಯರ್ ಪೂಜೆ ಮಾಡಾಕತ್ತಿಂತ, ನೀವು ಪೂಜೆ ಹೇಳಿ ಕೊಟ್ಟಿಂತ, ನೀವು ನಮ್ ಜೊತೆ ಮಾತಾಡ್ದಕ್ಕ ನಾವು ಈಗ ಇಲ್ಲ ಈ ಮಂದಿ ಒಳಗೆ ಇಲ್ಲ ಅನ್ನೋಂಗ ಆಗ್ಬಿಟ್ಟಿವ್ ರಾಯರ್. ಎಲ್ಲೋ ಯಾವ್ದೋ ಲೋಕದಾಗ ಇರ್ತಾರಲ್ಲ ರಾಯರೇ, ಅಂದ್ರ ಕೆಟ್ಟದ್ ಮಾಡ್ಬಾರ್ದು, ಯಾರಿಗೆ ಅನ್ಯಾಯ ತಿನ್ಬಾರ್ದು, ಯಾರ್ದು ಹಿಂಗ ತಗೊಂಡ್ಬರ್ಬಾರ್ದು ಅನ್ನೋ ಬುದ್ಧಿ ಹೆಂಗ ಬಂದೈತೆ ರಾಯರೇ. ಬಟ್ ನಾವ್ ಮಂದಿ ಒಳಗಿಲ್ಲ, ಬೇರೆ ಲೋಕದಾಗ ಅದೀನೋ ಅನ್ನೋಂಗ, ರಾಯರ್ ಜೊತೆನ ಅದೀನೋ ಅನ್ನೋಂಗ ರಾಯರೇ. ಮಲ್ಕೊಂಡ್ ಮುಂದಾಗ ರಾಯರ್ ಮಕ್ಕ ನೋಡಿ ಮಲ್ಕೊಳೋದು, ಎದ್ದುಗಳೇ ರಾಯರ್ ಮಕ್ಕ ನೋಡುದು. ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ. ಆದಷ್ಟು ಬೇಗ ನೀವು ಡೂಪ್ಲೆಕ್ಸ್ ಮನೆ, ಅದ್ದೂರಿಯಾಗಿ ಮನೆ ಕಟ್ಟಬೇಕು. ಓಕೆನಮ್ಮ? ಆ ಮನೆಯಲ್ಲಿ ಮೇಲ್ಗಡೆ ನನಗೊಂದು ಸಣ್ಣ ರೂಮ್ ಕಟ್ಟಿ, ನಾನು ಯಾವಾಗಾದ್ರೂ ಬಂದಿರ್ತೀನಿ ಅಲ್ಲಿ. ಅದಕ್ಕೆ ದೊಡ್ಡ ಯಾವ್ದು ರಾಯರೇ, ನೀವು ಬರ್ತೀನಂದ್ರೆ ನೀವು ಇರ್ತೀನಂದ್ರೆ ಅದಕ್ಕೆ ದೊಡ್ಡ ಖುಷಿ ನಮ್ಗೆ ಯಾವ್ದಿಲ್ಲ ರಾಯರೇ. ಅಯ್ಯೋ ಆಯ್ತಮ್ಮ, ನಾನು ಭಿಕ್ಷಕ ಆಯ್ತಾ. ನಾನು ಪ್ರತಿಯೊಬ್ಬರ ಮನೆಯಲ್ಲಿ ಹೋಗಿ ಭಿಕ್ಷೆಯನ್ನು ಎತ್ತಿಕೊಂಡು ತಿನ್ನುವಂತ ವ್ಯಕ್ತಿ ನಾನು ಇಲ್ಲಿ. ಅರ್ಥ ಆಯ್ತಮ್ಮ? ಅಮ್ಮ ನನಗೆ ಊಟ ಹಾಕಿ ಹಸುವಾಗಿದೆ ಅಂತ ಹೇಳಿ ಭಿಕ್ಷಕನಾಗಿ ನಿಮ್ಮ ಮನೆಗೆ ಬರುತ್ತೇನೆ. ನನಗೆ ಮಗನಾಗಿ ಕರೆದುಕೊಂಡು ಬಾಕಂದ ಅಂತೇಳಿ ನೀವು ನನಗೆ ಹೊಟ್ಟೆ ತುಂಬಾ ಊಟ ಮಾಡಿ ಕಳಿಸ್ತಿಲ್ಲ, ಅಷ್ಟೇ ಸಾಕು ನನಗೆ. ಒಳ್ಳೇದಾಗ್ಲಿ ಅಮ್ಮ, ತುಂಬಾ ಖುಷಿ ಆಯ್ತು. ಪ್ರತಿಯೊಬ್ಬರ ಮನೆಯಲ್ಲೂ ರಾಯರ್ ಫೋಟೋ ಬರಬೇಕು, ಪ್ರತಿಯೊಬ್ಬರ ಬಾಯಲ್ಲೂ ರಾಯರಿದ್ದಾರೆ ಅಂತ ಬರಬೇಕು. ಬೃಂದಾವನದಲ್ಲಿ ಜೀವಂತವಾಗಿ ಇವತ್ತಿಗೂ ನೆಲೆಸಿದ್ದಾರೆ ಮಹಾನ್ ಗುರುಗಳು, ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡುತ್ತಾರೆ. ಇವತ್ತು ಇವರು ಪವಾಡವನ್ನು ನೀವು ಕೇಳಿದ್ದೀರಾ, ನಾಳೆ ನಿಮ್ಮ ಪವಾಡ ಕೇಳೋದಕ್ಕೆ ಇವರು ರೆಡಿ ಆಗಿರುತ್ತಾರೆ. ರಾಯರೇ ಇನ್ನೊಂದು ಕೇಳ್ಬೇಕು ನಿಮಗ, ನಂಗೆ ಭಾಳ ದಿನದಿಂದ ಡೌಟ್ ಅದ. ನೀವು ಎಲ್ಲಾರು ಹೆಂಗ್ ನೆನ್ಪಿಟ್ಟಿರ್ತೀರ ರಾಯರೇ? ನೋಡಿದ್ಗಳೇ ಅವ್ರ ಹೆಸರು ಹೇಳ್ತೀರಾ, ಅವ್ರ ಊರುನು ಹೇಳ್ತೀರಾ, ಹೆಂಗ್ ನೆನ್ಪು ರಾಯರೇ ನಿಮಗ? ನಂಗೆ ಅದೊಂದು ಕನ್ಫ್ಯೂಸ್ ರಾಯರಿ. ರಾಯರ್ ಹೆಂಗ್ ನೆನ್ಪಿಡ್ತಾರ? ಏನ್ ಅವ್ರ ಕಣ್ಣೊಳಗೆ ಹೆಂಗ್ ಏನ್ ಸರ್ಚ್ ಮಾಡೋಣ, ಇವ್ರ ಹೆಸರು ಇವ್ರ ಹೊಡೆಯನ ಇವ್ರ ಹೆಸರು ಬರುತ್ತಾನೆ ಇಲ್ಲ, ಹೆಂಗ್ ಗುರ್ತಾ ಇಟ್ಟಿರ್ತಾರ ಬಿಡ್ದು ನೋಡ್ಗಳೇ ರಾಯರೇ. ಲೇಟ್ ಮಾಡಂಗಿಲ್ಲ ನೀವು. ಹೆಂಗ್ ನೆನ್ಪಿಟ್ಟಿರ್ತೀರ ರಾಯರೇ ನೀವು? ನಾ ಹುಡುಗರು ಸದ್ಯಕ್ಕೆ ಅದನ್ನೇ ಹೇಳ್ತಿದ್ದೀನಿ ರಾಯರೇ. ರಾಯರ್ ನೋಡಿಲ್ಲ ನೋಡ್ಗಳೇನ, ಅಯ್ಯೋ ಬದಾಮೇರಿ ಇವ್ರು, ಇವ್ರು ರಾಯಚೂರ್ದವ್ರು, ಇವ್ರು ಇವ್ರಿಲ್ಲ,
ಏನ್ ಬಿಟ್ಟು ತಕ್ಕ ಹೆಂಗ್ ಇರ್ತಾರ ರಾಯರ್ ಮೈಂಡ್ ನಂಗೆ ಅಷ್ಟು ಖುಷಿ ಆಗತ್ತೆ ರಾಯರ್ ನೀವು ನೆನಪು ಮಾಡಿ ಹೇಳ್ತಿರಲ್ಲ ರಾಯರ್ ಒಬ್ಬೊಬ್ಬರಿಗೂ ಎಲ್ಲ ಕಾಯ್ತಿರ್ತಾರ ರಾಯರ್ ನಮ್ಮ ಹೆಸರು ನೆನಪೈತೆ ಇಲ್ಲ ರಾಯರ್ಗೆ ಈಗ ನಮ್ ಊರು ನೆನಪೈತೆ ನಮ್ಮ ಮನೆ ಬಂದಿದ್ರೆ ಇವ್ರು ನೆನಪೈತೆ ಆದ್ರೆ ನೀವು ಪ್ರತಿಯೊಬ್ಬರದ್ದು ಹೆಸರು ನೆನಪೈತೆ ರಾಯರೇ ಪ್ರತಿಯೊಬ್ಬರು ಊರು ನೆನಪೈತೆ ರಾಯರೇ ಅವ್ರನ್ನ ಏನ್ ಊಟ ಮಾಡ್ರಿ ಅದು ನೆನಪೈತೆ ರಾಯರೇ ನಿಮ್ಗ ಆದ್ರೆ ನಂಗೆ ಅದೊಂದು ದೊಡ್ಡ ಖುಷಿ ರಾಯರೇ ನೀವು ಎಷ್ಟು ನೆನಪಿಟ್ಟು ಹೆಸರು ಹೇಳ್ತೀರ ರಾಯರೇ ಅವ್ರಿಗೆ ಇಷ್ಟ ಖುಷಿ ಆಗುತ್ತೆ ರಾಯರೇ ನಮ್ಗೆ ಗೊತ್ತಾಗಿದ್ರು ನಮ್ಮ ಹೆಸರು ನೆನಪೈತೆ ಅವ್ರ ಮನೆಗೆ ಬಂದಿದ್ದ ಅನ್ನೋಷ್ಟು ಖುಷಿ ಆಗುತ್ತೆ ರಾಯರೇ ಅವ್ರು ಕೇಳಿದಾರೆ ರಾಯರೇ. ಅಯ್ಯೋ ಏನಮ್ಮ ಎಲ್ಲ ನೀವು ತುಪ್ಪ ತಿನ್ನಿಸ್ಬಿಟ್ಟಿರ್ತೀರಲ್ವ ನಮಗೆ. ಪ್ರತಿ ಟೈಮ್ ಮಂತ್ರಾಲಯಕ್ಕೆ ಹೋದ್ವಿಲ್ಲಪ್ಪಾಜಿ ಮಂದಿ ಏನಂತಾರ ಅಯ್ಯ ಏನ್ ಇದ್ಗಿದ್ದಂಗ ನೀವು ಹೋಗಿಲ್ಲ ಅಂತಾರ. ನಾನ್ ಏನು ತಲೆ ಕೆಡಿಸೋಳಲ್ಲಪ್ಪಾಜಿ ಹೋಗ್ಬೇಕಾ ನನ್ ತಲೆ ಬಂತ ಸೋಮನ ಒಂದ್ ಸೀರೆ ಒಂದ್ ಜಂಪಾರ ನನ್ ಏನ್ ಹಾಕೋಬೇಕು ಒಂದ್ ಜೋಡ್ ಅರ್ಬಿ ಇಟ್ಕೊಂಡ್ ಸುಮ್ ಹೋಗ್ಬಿಡ್ತೀನಿ ನಾ ಬಸ್ಸಿಗಪ್ಪಾಜಿ. ಆಕಿದ್ರೇನು ಇರ್ಲಿಕ್ಕೆ ಅದು ಹೆಂಗ್ ರೊಕ್ಕ ಬರ್ತೈತೆ ಗೊತ್ತಿಲ್ಲ, ಅದ್ರ ರಾಯರ್ ಹೆಂಗ್ ಮಾಡ್ತಾರ ನನ್ಗೆ ಗೊತ್ತಿಲ್ಲ. ಪ್ರತಿ ಟೈಮ್ ಹೋಗಿ ಬರುವಾಗಪ್ಪಾಜಿ ನನ್ಗ ಅಪ್ಪಾಜಿ ನೀನ್ ನನ್ನ ಹಿಂದ್ ಅದಿ ಇಲ್ಲ ಅಂತೀನಿ ನಾ ಬಾಗ್ಲ ದಾಟೋ ಮುಂದೆ ಒಂದ್ ಅವ್ರ ಮನಿ ಬಿಟ್ಟು ಬರೋ ಮುಂದೆ ಅಳು ಬರಂಗಿಲ್ಲ ಹಂಗ ಆಗ್ತಿರ್ತೈತಿ ಅಪ್ಪಾಜಿ ನನ್ಗ. ಮತ್ ನಾವ್ ಹೋಗ್ಬೇಕತ್ತಲ್ಲ ಮತ್ ಯಾವಾಗ ಬರ್ತೀನಿ ನಾನು ಅಪ್ಪಾಜಿ ನೀ ಅದಿ ಇಲ್ಲಪ್ಪ ನನ್ ಹಿಂದ ರಾಯರ ಅನ್ಕೊಂತೀನಿ ಅಪ್ಪಾಜಿ. ಗೋಮಂತ್ರ ಬ್ಯಾಗ್ ಎಲ್ಲ ಕೈಯಾಗ ಹಿಡ್ಕೊಂಡ್ ತೊಡಿ ಮನಿ ಸಲ ಬಂದಾಗ ನೀ ಗೇಟ್ ದಾಟೋ ಮುಂದ್ಯಾಗ ದಾರ್ ಬಾಗ್ಲ ದಾಟೋ ಮುಂದೆ ಗೋಮಂತ್ರ ಕೊಟ್ಟಿದ್ದೆ ಅಪ್ಪಾಜಿ. ಈ ಸಲ ಯಾಕ ನನ್ಗೆ ಏನು ತೋರ್ಸವಲ್ಲೆಲ್ಲೋ ರಾಯರ ನನ್ಗೆ ಯಾಕು ಅಂತ ಹಿಂಗತೆ ಸ್ವಾಭಾವಿಕ ನಿನ್ ಜೋಡಿ ಹಿಂಗ್ ಮಾತಾಡ್ದಂಗ ಆಗತ್ತ ಅಪ್ಪಾಜಿ ನಾ ಮಾತಾಡ್ತೀನಿ ನಾನು. ಬ್ಯಾಗ್ ಕೈಯಾಗ ಹಿಡ್ಕೊಳಕತ್ತೀವಿ ಅಪ್ಪಾಜಿ ಸೀದಾ ಬಂದ್ ಪಾಠ ಗೋಮಾತೆ ಬಂದು ಆಚಾರಿ ಪೂಜಾರಿ ಮಾಡ್ತಾರ ಅಲ್ಲಿ ಒಳಗೆಲ್ಲ ಶಿವ ಮಾಡ್ತಿರ್ತಾರಲ್ಲ ಅಪ್ಪಾಜಿ. ಆರ್ ಗಾಡಿ ತಗೊಂಡ್ ಅಲ್ಲೇ ನಿಂತಾರ ಅಲ್ಲಿ ನಮ್ಮ ಹತ್ರ ಬಂದಿದ್ದು ಗೋಮಂತ್ರ ಕೊಟ್ಟು ಬಿಡ್ಬೇಕ ಬನ್ನಿ ಮಮ್ಮಿ ಅಂತಂದ್ಲ ಓಡಿ ಹೋಗೋಗಂತ್ಲೆ ಆಚಾರ್ಯರ ಕೈಯಾಗ ಹಿಡ್ಕೊಂಡ್ ನಮಗ್ ಅಷ್ಟರಿಗೆ ಗೋಮಂತ್ರ ಕೊಟ್ರ. ರಾಯರ ಅದಿ ಅಪ್ಪ ರಾಯರ ನೀ ಸತ್ಯ ಅದಿ ನನ್ನ ಜೀವನ ಇರುವರೆಗೂ ನಾ ಯಾವತ್ತೂ ಮರೆಯಂಗಿಲ್ಲ ಅದಿ ಅಪ್ಪಾಜಿ. ನನಗೆ ಈಗ ಒಂದು ಟೈಮ್ ಯಾರೋ ಇದನ್ನ ಕೇಳಿಸ್ಕೊಂಡು ಆಕೆ ಕಡೆ ರೊಕ್ಕ ಬಂದವು ನನ್ ಸಾಲ ಇಸ್ಕೋಬೇಕು ನಿನ್ ಸಾಲ ಇಸ್ಕೋಬೇಕು ಅಂತ ಅವ್ರಿಗೆ ಕನಮನ್ಷ ಹುಟ್ಟುತ್ತಾ. ಆದ್ರೂ ನಾ ಪ್ರತಿಯೊಬ್ಬರಿಗೆ ವಿಡಿಯೋ ಮುಖಾಂತರ ಹೇಳ್ತೀನಿ ಎಲ್ಲರಿಗೆ ಕೊಟ್ಟರೆ ಹೆಣ್ಮಕ್ತಕ್ಕಿನಿ ನಾ ಮಾಡೋ ಕೆಲ್ಸಕ್ಕೆ ಯಾರು ಅಡ್ಡಿ ಆಗ್ಬೇಡ್ರಿ ರಾಯರ ನನ್ ಹಿಂದಿರು ನಾ ಮಾಡಿ ಕಡೆಕ್ ಮಾಡ್ಕೊಂಡ್ ಕೂಡ ನಾನು ನಿಮ್ಗೆ ಕೊಟ್ಟರೆ ಹೆಣ್ಮಕ್ತಕ್ಕಿನಪ್ಪ ಯಾರ ಹೆಣ್ಮಕ್ಳು ಮುಖಾಂತರ ಹೇಳ್ತಾ ಇದೀನಿ. ಶೀಘ್ರದಲ್ಲೇ ಅವರ ಸಾಲವನ್ನು ಮುಕ್ತಿ ಆಗುತ್ತೆ. ಚಿಂತಿಸಬೇಡ ತಾಯಿ ನೀನು ಚಿಂತಿಸಬೇಡ. ಶೀಘ್ರದಲ್ಲೇ ನಾನೇ ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಯಾರು ನಿಮ್ಮನ್ನ ನಂಬಿ ಕೊಟ್ಟಿದ್ದಾರೆ ಅವರಿಗೆ ಅತಿ ಶೀಘ್ರದಲ್ಲೇ ಬಡ್ಡಿ ಸಮೇತ ನೀವು ಕೊಟ್ಟು ಕ್ಲಿಯರ್ ಮಾಡ್ತೀರ ಅನ್ನೋ ಶಕ್ತಿ ಭಗವಂತ ತುಂಬಿದ್ದಾರೆ. ರಾಘವೇಂದ್ರ ಸ್ವಾಮಿ ಅವರು ತುಂಬಿದ್ದಾರೆ ಇವತ್ತು ನಿಮಗೆ. ರಾಘವೇಂದ್ರ ಸ್ವಾಮಿ ಅವರು ಗುರುಗಳು ಆದ್ರೆ ಇವತ್ತು ದೇವರನ್ನೇ ಒಲಿಸುವಂತ ಮಹಾನ್ ಗುರುಗಳು ಅವರು. ಒಳ್ಳೇದಾಗ್ಲಿ ತಾಯಿ. ಮತ್ತೆ ನಾನು ಬಿಡುವಾಗ ಕರೆ ಮಾಡುತ್ತೀನಿ, ಚಿಂತಿಸಬೇಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ ತಂದೆ.